ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಓಕೆ, ಸೊ ಅದೇ ರೀತಿ ನಾವು ಇವತ್ತಿನ ನಮ್ಮ ಲಾಸ್ಟ್ ಕ್ಲಾಸ್ ನಲ್ಲಿ ಯಾವ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನೆನಪಿದೆ ನಿಮ್ಗೆ? ವರ್ಗಗಳು ಮತ್ತು ಘನಗಳು. ವರ್ಗ ಮತ್ತು ಘನಗಳು, ಸ್ಕ್ವೇರ್ ಅಂಡ್ ಕ್ಯೂಬ್ಸ್ ಅಂತ ಇತ್ತು. ಹೌದಾ? ನೆನಪಿದ್ಯಾ? ಒಂದು ವಾರದ ಹಿಂದೆ. ಹೌದಾ? ಘನಗಳು, ಘನಗಳು, ರೈಟ್? ಹೌದಾ? ಸೊ ನಮ್ಮ ಒಂದು ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಇವಾಗ ನಮ್ಮ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ಕೊಂಡ್ ಬರೋಣ ಅಂತ. ಹೌದಾ? ಸೊ ಒಂದ್ 5 ನಿಮಿಷ ಒಂದು ಮೋಟಿವೇಶನಲ್ ಸ್ಟೋರಿ ನೋಡ್ಕೊಂಡು ನಾವು ಆಮೇಲೆ ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್, ನಾನೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಒಂದೇ ಸೆಕೆಂಡ್. ಓಕೆ, ಓಕೆ, ಒಂದ್ ಸೆಕೆಂಡ್. ಓಕೆ, ಸೊ ಇಲ್ಲಿದೆ ನೋಡ್ರಿ. ಹೌದಾ? ಏನಾಗಿದೆ ಇಲ್ಲಿ? ನಮ್ದು ಮೋಟಿವೇಶನಲ್ ಸ್ಟೋರಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ, ಒಂದ್ ಸೆಕೆಂಡ್. ಇಲ್ಲಿ ಏನಾಗಿದೆ, ಸ್ಟೋರಿ ಏನಿದೆ ಫಸ್ಟ್ ನೋಡೋಣ. ಪ್ರಕಾಶನ ಪರೀಕ್ಷೆಯ ಭಯ ಮತ್ತು ಮನಸ್ಸಿನ ತಳಮಳ ಯಾವ ರೀತಿ ಇದೆ ನೋಡೋಣ ಅಂತ. ಪ್ರಕಾಶನ ಮನಸ್ಸಿನ, ಹೌದಾ, ಪರೀಕ್ಷೆಯ ಭಯ ಮತ್ತು ನಿರಾಶೆ, ದ ಸ್ಟ್ರಗಲ್. ಹೌದಾ? ಪ್ರಕಾಶ್ 8ನೇ ತರಗತಿಯ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದನು. ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಅವನಿಗೆ ಅಂಕಗಳು ಕಡಿಮೆಯಾಗುತ್ತಿದ್ದವು. ನನ್ನಿಂದ ಇತರರಂತೆ ಸಾಧಿಸಲು ಸಾಧ್ಯವೇ ಇಲ್ಲವೇ ಎಂದು ಪ್ರತಿದಿನ ರಾತ್ರಿ ದೀಪದ ಬೆಳಕಿನಲ್ಲಿ ಚಿಂತಿಸುತ್ತಾ ನಿರಾಶೆಗೊಳ್ಳುತ್ತಿದ್ದನು. ಅಂದ್ರೆ ನಿಮ್ ಹಾಗೆ ಒಬ್ಬ ಪ್ರಕಾಶ್ ಅನ್ನುವ, ಈಗ ಆಲ್ರೆಡಿ ನಿಮ್ಮ ಕ್ಲಾಸ್ ನಲ್ಲಿ ಯಾರಾದ್ರೂ ಪ್ರಕಾಶ್ ಅನ್ನೋರು ಇರ್ಬೋದು. ಹೌದಾ? ಸೊ ಪ್ರಕಾಶ್ ಅನ್ನುವಂತ ಒಂದು 8ನೇ ತರಗತಿ ವಿದ್ಯಾರ್ಥಿ ಏನ್ ಮಾಡಿದ್ರಂತ, ಅವನಿಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ನಲ್ಲಿ ಬಹಳ ಕಡಿಮೆ ಅಂಕಗಳು ಬರ್ತಿದ್ವು. ಹೌದಾ? ಸೊ ಅವ್ಗೆ ಏನಾಗ್ಬಿಡ್ತು, ಬೇಜಾರಾಗ್ಬಿಡ್ತು. ನಂಗೆ ಯಾಕೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಂದ್ರೆ. ಹೌದಾ? ಸೊ ಬಹಳ ಜನ ಸ್ಟೂಡೆಂಟ್ಸ್ಗೆ ಸೈನ್ಸು ಮ್ಯಾಥ್ಸು ಅವ ಲೆಕ್ಕಗಳನ್ನ ಹೇಗ್ ಬಿಡಿಸ್ಬೇಕು, ವಿಜ್ಞಾನದಲ್ಲಿ ಆ ಚಿತ್ರಗಳನ್ನೆಲ್ಲ ಯಾವ ರೀತಿ ನಾವು ನೆನಪಿಟ್ಕೋಬೇಕು, ಅದ್ರದ್ದು ಕಾನ್ಸೆಪ್ಟ್ ಗಳನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು, ಎಷ್ಟು ನೆನಪಿಟ್ಕೊಂಡ್ರು ಸಮ್ ಟೈಮ್ ಏನಾಗ್ತಿತ್ತು, ನಮ್ಗೆ ಎಕ್ಸಾಮ್ ನಲ್ಲಿ ಅವನ್ನ ನೆನಪು ಮಾಡಿ ಬರೀಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಿಮ್ ಹಾಗೆ ಅಲ್ಲಿ ಪ್ರಕಾಶ್ ಅನ್ನುವಂತ ಹುಡುಗನಿಗೆ ಏನಾಗಿತ್ತು, ಬರೀ ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಅವ್ನಿಗೆ ಏನಾಗ್ತಾ ಇದ್ವು, ಕಡಿಮೆ ಅಂಕಗಳು ಬರ್ತಿದ್ವು. ಅದಕ್ಕಾಗಿ ಅವ ಏನ್ ಮಾಡ್ತಾ ಇದ್ದ, ನನಗೆ ಈ ಬೇರೆದ ಹೊರಗೆ ನನಗೆ ಏನೂ ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವ ದಿನಾ ರಾತ್ರಿ ಅಲ್ಲೇನೆ ಚಿಂತಿಸ್ತಾ ಇದ್ದ. ಹೌದಾ? ನೆಕ್ಸ್ಟ್ ಏನಾಯ್ತು ನೋಡೋಣ ಕತೆ. ಓಕೆ, ನೆಕ್ಸ್ಟ್ ಕತೆ ಏನಾಯ್ತು, ಇಲ್ಲಿ ಏನಾಯ್ತು ನೋಡ್ರಿ. ಬಂಡೆಯನ್ನು ಕೊರೆಯುವ ನೀರಿನ ಹನಿಯ ರಹಸ್ಯ. ಏನಾಯ್ತು? ವಿಜ್ಞಾನ ಗುರುವಿನ ಅಮೂಲ್ಯ ಪಾಠ, ದ ಗುರುಸ್ ಅಡ್ವೈಸ್. ಇದನ್ನು ಗಮನಿಸಿದ ವಿಜ್ಞಾನ ಶಿಕ್ಷಕರು ಪ್ರಕಾಶ್ನನ್ನು ಕರೆದು ಒಂದು ಕಲ್ಲಿನ ಮೇಲಿದ್ದ ನೀರಿನ ಕುಂಡವನ್ನು ತೋರಿಸಿದರು. ನೋಡು ಮಗು, ಈ ಸಣ್ಣ ನೀರಿನ ಹನಿ ಬಂಡೆಯ ಮೇಲೆ ನಿರಂತರವಾಗಿ ಬಿದ್ದು ಕಲ್ಲನ್ನೇ ಕೊರೆದಿದೆ. ನಿರಂತರ ಅಭ್ಯಾಸವಿದ್ದರೆ ನಿನ್ನ ಕಷ್ಟದ ವಿಷಯಗಳು ಸುಲಭವಾಗುತ್ತವೆ ಎಂದರು. ಹೌದಾ? ಸೊ ಅಲ್ಲಿ ಏನ್ ಮಾಡಿದ್ರು, ಅವ್ರದ್ದು
ಸೈನ್ಸ್ ಟೀಚರ್ ಹೌದಾ, ಸೈನ್ಸ್ ಟೀಚರ್ ಏನ್ ಮಾಡಿದ್ರು ಅವನ್ಗೆ ತೋರ್ಸಿದ್ರು ಹೌದಾ. ಸೊ ನೀನ್ ಏನ್ ಮಾಡು, ಅಲ್ಲಿ ಒಂದು ಕುಂಡವನ್ನ ತೋರ್ಸಿದ್ರು ಹೌದಾ, ಬಂಡೆ ನೀರಿನ ಹನಿಯಿಂದ ಅದೇನಾಗಿರ್ತಿತ್ತು, ಕೊರೆದು ಹೋಗಿರ್ತಿತ್ತು ಹೌದಾ. ಸೊ ನೀವು ಹಂಗೆ ಇಮ್ಯಾಜಿನ್ ಮಾಡ್ರಿ, ನೀರಿನಿಂದ ಕಲ್ಲನ್ನ ಕೊರಿಲಿಕ್ಕೆ ಸಾಧ್ಯನಾ? ಇಲ್ಲ. ಬಟ್ ಅದು ನಿರಂತರ ಶ್ರಮದಿಂದ ಅಲ್ಲಿ ಕಂಟಿನ್ಯೂ ಆಗಿ ನೀರು ಬಿದ್ದು 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 ಆ ಬಂಡೆ ಅನ್ನೋದು ಕೊರ್ದಿರ್ತೈತಿ. ಅದನ್ನ ಗಮನಿಸಿ ಅವರು ಶಿಕ್ಷಕರು ಅವನಿಗೆ ಹೇಳ್ತಾರ ಹೌದಾ. ಸೊ ನೀ ನೋಡಲ್ಲಿ ಅಲ್ಲಿ ಏನಾಗಿದೆ, ನಿರಂತರವಾಗಿ ಬಿದ್ದು ಕಲ್ಲನ್ನ ಕೊರೆದಿದೆ. ಅದೇ ರೀತಿ ನೀನು ಯಾವುದು ನನಗ್ ಸಬ್ಜೆಕ್ಟ್ಗಳು ಟಫ್ ಅಂತಲ್ಲ, ನಾವು ದಿನನಿತ್ಯ ಅದನ್ನ ಏನ್ ಮಾಡ್ಬೋದು, ದಿನನಿತ್ಯ ಅಭ್ಯಾಸ ಮಾಡಿದ್ರ ಎಲ್ಲಾ ಕಷ್ಟದ ವಿಷಯಗಳು ಕೂಡ ಸುಲಭವಾಗ್ತಾವು ಅಂತ ಹೇಳಿದ್ರು ಹೌದಾ. ಸೊ ಅದಾದ್ಮೇಲೆ ಏನಾಯ್ತು ನೋಡೋಣ. ಓಕೆ, ದಿನಚರಿ ಮತ್ತು ಸತತ ಪ್ರಯತ್ನ. ಅವ ಗುರುವಿನ ಮಾತಿನಿಂದ ಅವ್ರು ಏನ್ ಮಾಡಿದ್ನವ ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ಹೌದಾ. ಪ್ರಕಾಶ್ ಅನ್ನುವಂತ ಹುಡುಗ ಏನ್ ಮಾಡಿದ, ದಿನಚರಿ ಗುರುವಿನ ಮಾತಿನಿಂದ ಉತ್ತೇಜನಗೊಂಡ ಪ್ರಕಾಶ್ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕಷ್ಟದ ಗಣಿತ ಲೆಕ್ಕಗಳನ್ನು ಬಿಡಿಸಲು ಪ್ರಾರಂಭಿಸಿದನು ಮತ್ತು ಮೊಬೈಲ್ ಮತ್ತು ಟಿವಿ ಸಮಯವನ್ನ ಕಡಿಮೆ ಮಾಡಿ ಪ್ರತಿಯೊಂದು ಸಣ್ಣ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡು ಓದಿದನು ಹೌದಾ. ಹಂಗಾದ್ರೆ ಅವರು ಸರ್ ಹೇಳಿದಾಗ ಹೇಗ್ ಮಾಡಿದ್ನವ, ಯಾವ ಸರ್, ಸೈನ್ಸ್ ಟೀಚರ್ ಹೇಳಿದ ಹಾಗೆ ಅವ್ ಏನ್ ಮಾಡಿದ, ಅವಂಗ ಏನಾಯ್ತು, ಸಪೋರ್ಟ್ ಸಿಕ್ತು, ಅಂದ್ರೆ ಉತ್ತೇಜನ ಆಯ್ತು ಹೌದಾ. ಸೊ ಅವಾಗ ಏನ್ ಮಾಡಿದ್ನವ, ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅವಂಗ ಯಾವ ಡಿಫಿಕಲ್ಟ್ ಇರ್ತವು ಹೌದಾ, ಕಷ್ಟದ ಗಣಿತ ಲೆಕ್ಕಗಳನ್ನ 1 by 1 ಅನ್ನ ಬಿಡಿಸ್ತಾ ಹೋದ. ಅದ್ರ ಜೊತೆಗೆ ಏನ್ ಮಾಡಿದ್ನವ, ಮೊಬೈಲ್ ಮತ್ತೆ ಟಿವಿಯನ್ನ ಜಾಸ್ತಿ ನೋಡಿದ ಹೌದಾ. ತಪ್ಪು ಹೌದಾ. ಸೊ ಅವ ಏನ್ ಮಾಡಿದ, ಮೊಬೈಲ್ ಮತ್ತೆ ಟಿವಿ ಸಮಯವನ್ನ ಕಡಿಮೆ ಮಾಡಿದ. ನೀವ್ ಹೇಳ್ರಿ, ಎಷ್ಟು ಜನ ಮೊಬೈಲ್ ಯೂಸ್ ಮಾಡ್ತೀರಿ? ಕೈ ಎತ್ರಿ ನೋಡೋಣ ಸ್ವಲ್ಪ. ಮೊಬೈಲ್ ಮತ್ತೆ ಟಿವಿ ಎಷ್ಟು ಜನ ನೋಡ್ತೀರಿ? ಆಮೇಲೆ ಎಷ್ಟೊತ್ ನೋಡ್ತೀರಿ? ಯಾರು ನೋಡುದಿಲ್ಲ ಮ್ಯಾಮ್ ನಾವು. ಹೌದಾ, ಇದನ್ನ ನಂಬೋದಾ ನಾನ? ನಂಬುದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಹುಡುಗರು ಏನ್ ಮಾಡ್ತೀರಿ ನೀವು, ಆಲ್ಮೋಸ್ಟ್ ಮೊಬೈಲ್ ನೋಡ್ತಿರ್ತೀರಿ. ಸಮ್ ಸ್ಟೂಡೆಂಟ್ಸ್ ಟಿವಿ ನೋಡ್ತಿರ್ತೀರಿ ಹೌದಾ. ಸೊ ಹಾಗಾಗಿ ಸ್ವಲ್ಪ ಮೊಬೈಲ್ ಮತ್ತೆ ನೀವು ಕಲಿಯೋ ಮಕ್ಕಳು ಇರೋದ್ರಿಂದ ಹೌದಾ, ಸೊ ಮೊಬೈಲ್ ಮತ್ತೆ ಟಿವಿ ಸಮಯವನ್ನ ಕಡಿಮೆ ಮಾಡಿದ್ರೆ ನಮ್ಗೆ ಏನಾಗ್ತೈತಿ, ಅಭ್ಯಾಸದಲ್ಲಿ ಹೆಚ್ಚಿನ ಒಲವಾಗ್ತೈತಿ ಹೌದಾ. ಸೊ ನಿಮ್ಗೆ ಏನಾಗ್ತೈತಿ, ಮೊಬೈಲ್ ಅನ್ನ 2 ತಾಸು ಹಿಡ್ಕೋರಿ, ನಿಮಗ್ ಬೇಜಾರಾಗೋದಿಲ್ಲ. ಅದೇ ಒಂದ್ ಅರ್ಧ ತಾಸು ಒಂದ್ ಅಭ್ಯಾಸ ಮಾಡ್ರಿ ಅಂದ್ರೆ ನಿಮಗ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಹೌದಾ. ಸೊ ಅದನ್ನ ಏನ್ ಮಾಡ್ಬೇಕು ನಾವು, ಮೊಬೈಲ್ ಅನ್ನ ಕಡಿಮೆ ಮಾಡಿ. ಈಗ ಪ್ರಕಾಶ್ ಯಾವ ರೀತಿ 5 ಗಂಟೆಗೆ ಬೆಳಿಗ್ಗೆ ಎದ್ದು ಗಣಿತದ ಲೆಕ್ಕಗಳನ್ನ, ಗಣಿತ ಅಂತ ಅಷ್ಟೇ ಅಲ್ಲ, ನಿಮಗೆ ಯಾವ್ದು ಡಿಫಿಕಲ್ಟ್ ಆಗ್ತೈತಿ ಅದನ್ನ ಎಸ್ಪೆಷಲಿ ನಾವು ಬೆಳಿಗ್ಗೆ ಓದಿದ್ರ ಮೈಂಡ್ ಫ್ರೆಶ್ ಇರ್ತೈತಲ್ಲ. ಸೊ ಹಾಗಾಗಿ ಓದಿರುವಂತಹ ವಿಷಯಗಳು ಆಳವಾಗಿ ನಮ್ಗೆ ಏನಾಗ್ತಾವ, ಅರ್ಥ ಆಗ್ತೈತಿ ಹೌದಾ. ಅವ ಏನ್ ಮಾಡಿದ, ಪ್ರತಿಯೊಂದು ಅಲ್ಲೇ ಎಸ್ಪೆಷಲಿ ಮೆನ್ಷನ್ ಮಾಡಿದಾರ ನೋಡ್ರಿ, ಮೊಬೈಲ್ ಮತ್ತು ಟಿವಿ ಸಮಯವನ್ನ ಕಡಿಮೆ ಮಾಡಿ ಪ್ರತಿಯೊಂದು ಸಣ್ಣ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡು ಓದಿದನು. ನೆಕ್ಸ್ಟ್ ಏನಾಯ್ತು, ವಾವ್ ನೋಡ್ರಿ, ಇಲ್ಲಿ ಏನ್ ಮಾಡಿದ್ನ, ವಿಜ್ಞಾನ ಪ್ರದರ್ಶನದಲ್ಲಿ ಪ್ರಥಮ ಬಹುಮಾನ ಹೌದಾ. ಅವಂಗ ಏನಾಯ್ತು, ಕೆಲವೇ ತಿಂಗಳಲ್ಲಿ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಪ್ರದರ್ಶನದಲ್ಲಿ ಪ್ರಕಾಶ ತಯಾರಿಸಿದ ಸೌರಶಕ್ತಿ ಯಂತ್ರದ ಮಾದರಿಗೆ, ಸೌರಶಕ್ತಿ ಸೋಲಾರ್ ಸಿಸ್ಟಮ್ ಅಂತೇವಲ್ಲ, ಸೋಲಾರ್ ಎನರ್ಜಿ ಹೌದಾ. ಸೊ ಒಂದು ಮಾಡೆಲ್ ಅನ್ನ ಅವನು ಪ್ರಿಪೇರ್ ಮಾಡಿದ, ಮಾದರಿಗೆ ಪ್ರಥಮ ಬಹುಮಾನ ಲಭಿಸಿತು. ಇಡೀ ಶಾಲೆಯ ಶಿಕ್ಷಕರು ಹಾಗೂ ಗೆಳೆಯರು ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು ಹೌದಾ. ಸೊ ಇದಕ್ಕೆಲ್ಲ ಕಾರಣ ಏನು, ಅವನ ಒಂದು ಪರಿಶ್ರಮ, ಸತತ ಪರಿಶ್ರಮದಿಂದ ಅವನು ಏನ್ ಮಾಡಿದ್ನ, ಸೋಲಾರ್ ಸಿಸ್ಟಮ್ ಹೌದಾ, ಆ ಸೋಲಾರ್ ಸಿಸ್ಟಮ್ ಅನ್ನ ಒಂದು ಮಾಡೆಲ್ ಅನ್ನ ತಯಾರು ಮಾಡಿ ವಿಜ್ಞಾನ ಪ್ರದರ್ಶನದಲ್ಲಿ ಪ್ರದರ್ಶಿಸಿ ಜಿಲ್ಲಾ ಮಟ್ಟಕ್ಕೆ ಅವ ಏನ್ ಮಾಡಿದ್ನ, ಸೆಲೆಕ್ಟ್ ಆದ ಹೌದಾ. ಸೊ ನೆಕ್ಸ್ಟ್ ಏನಾಯ್ತು ಹೌದಾ, ಇದ್ರದ್ದು ಏನಾಗ್ತದೆ, ಮಾರಲ್ ಫಾರ್ ಸ್ಟೂಡೆಂಟ್ಸ್ ಹೌದಾ. ಪ್ರಕಾಶ್ ಇಂದು ತನ್ನ ತರಗತಿಯ ಟಾಪರ್ ಆಗಿದ್ದನು. ಸೋಲುಗಳು ನಮಗೆ ಪಾಠ ಕಲಿಸುತ್ತವೆ. ಸತತ ಪ್ರಯತ್ನ ಹೊಂದಿದ್ದರೆ 8ನೇ ತರಗತಿಯಲ್ಲಷ್ಟೇ ಅಲ್ಲ, ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲೂ ಗೆಲ್ಲಬಹುದು ಎಂಬುದು ಅವನ
ಆತ್ಮವಿಶ್ವಾಸವಾಗಿತ್ತು. ಇವಾಗ ಏನ್ ಮಾಡಿದ್ ನಾವ ಗಣಿತ ಮತ್ತು ವಿಜ್ಞಾನದಲ್ಲಿ ಹಿಂದುಳಿರುವಂತ ಒಬ್ಬ ಸ್ಟೂಡೆಂಟು ತನ್ನ ಸತತ ಪರಿಶ್ರಮದಿಂದ ಅವನ್ ಏನ್ ಮಾಡಿದ್ನ ಇವತ್ತ ಕ್ಲಾಸಿಗೆ ಟಾಪರ್ ಆಗ್ಯಾನ. ಹೌದಾ? ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಸತತ ಪರಿಶ್ರಮದಿಂದ ನಾವು ಈ ಇಡೀ ಜಗತ್ನಲ್ಲಿ ನನ್ನಿಂದ ಆಗದೆ ಇರುವಂತ ಕೆಲಸ ಯಾವುದೂ ಇಲ್ಲ, ಹಾಗೆ ಆಗ್ತದೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೋಬೇಕು. ಹೌದಾ? ಸೊ ಇಲ್ಲಿ ಇಲ್ಲೊಂದು ಲೈನ್ ಇದೆ ನೋಡ್ರಿ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಥೆಯ ಪ್ರೇರಣೆ. ಸೊ ನೀವು 8ನೇ ತರಗತಿಯಲ್ಲಿ ಇರೋದ್ರಿಂದ ಸ್ಪೆಷಲಿ ನಿಮಗೆ ಏನ್ ಹೇಳ್ತಾರ ಅವರು, ಅಲ್ಲಿ ಕೆಳಗೊಂದ್ ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಬುದ್ಧಿವಂತಿಕೆ ಹುಟ್ಟಿನಿಂದ ಬರುವುದಿಲ್ಲ, ಅದು ನಿರಂತರ ಅಭ್ಯಾಸ ಮತ್ತು ದೃಢ ಸಂಕಲ್ಪದಿಂದ ಬೆಳೆಯುತ್ತದೆ. ಸೋಲಿಗೆ ಹೆದರದೆ ದಿನವೂ ಒಂದು ಹೆಜ್ಜೆ ಮುನ್ನಡೆಯಿರಿ. ಹೌದಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಇಲ್ಲ ನಾನು ಹುಟ್ಟತನ ನಾನು ದಡ್ಡ ಇದ್ದೇನಿ ಅಥವಾ ನನ್ಗೆ ಏನೂ ಅರ್ಥ ಆಗುದಿಲ್ಲ. ಇಲ್ಲ. ಸೊ ನಾವು ಬೆಳಿತಾ ಬೆಳಿತಾ ಯಾವ ವಾತಾವರಣದಲ್ಲಿ ಅಥವಾ ನಮ್ಮ ಎಷ್ಟು ಪ್ರಯತ್ನ ಇದೆ ಅದರ ಮೇಲೆ ನಮ್ದು ಬುದ್ಧಿವಂತಿಕೆ ನಿರ್ಧಾರ ಆಗ್ತೈತೆ. ಹೌದಾ? ಅಲ್ಲೇ ನೋಡ್ರಿ, ಅದಕ್ಕೆ ಹೇಳಿದಾರವರು, ಬುದ್ಧಿವಂತಿಕೆ ನಮ್ಗೆ ಹುಟ್ಟಿನಿಂದ ಬರುವುದಿಲ್ಲ. ಸೊ ನಾವ್ ಅದನ್ನ ನಿರಂತರ ಅಭ್ಯಾಸ ಮತ್ತು ದೃಢ ಸಂಕಲ್ಪದಿಂದ ಬೆಳೆಯುತ್ತದೆ. ಸೋಲಿಗೆ ಹೆದರದೆ ದಿನವೂ ಒಂದು ಹೆಜ್ಜೆ ಮುನ್ನಡೆಯಿರಿ. ಹೌದಾ? ಸೊ ಯಾವುದೇ ಸೋಲಿಗೆ ಹೆದರದ ನಾವು ಸತತ ಪರಿಶ್ರಮ, ಕಠಿಣ ಪರಿಶ್ರಮದಿಂದ. ಸೊ ನೀವು ಹೇಳ್ತಿದ್ದೀರಿ, 2 ವರ್ಷ ಹೋಯ್ತು ಅಂದ್ರೆ 10th ಬರ್ತೀರಿ. ಸೊ ಈಗಿರ್ತ ನೀವ್ ಏನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಅಂದ್ರೆ ಸತತ ಪರಿಶ್ರಮದಿಂದ ಆ 8ನೇ ತರಗತಿಯಲ್ಲಿ ನೀವು ಯಾವ ಗುರಿಯನ್ನು ಇಟ್ಕೋಬೇಕು, ನಾನು ರಾಜ್ಯಕ್ಕೆ ಫಸ್ಟ್ ಬರ್ತೀನಿ. ಹೌದಾ? ರಾಜ್ಯಕ್ಕೆ ಫಸ್ಟ್ ಬರ್ತೀನಿ ಅಥವಾ ಜಿಲ್ಲೆಗೆ ಫಸ್ಟ್ ಬರ್ತೀನಿ ಅಥವಾ ಸ್ಕೂಲಿಗೆ ಫಸ್ಟ್ ಬರ್ತೀನಿ ಅನ್ನುವ ಒಂದು ದೃಢ ನಿರ್ಧಾರ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು, ಈಗಿರ್ತ ನಾವು ಸತತ ಸ್ಟಡಿ ಮಾಡ್ಬೇಕು. ಓಕೆ, ಮಾಡ್ತಿರಲ್ಲ? ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ಇವತ್ತಿನ ನಮ್ಮ ಮೋಟಿವೇಶನಲ್ ಸ್ಟೋರಿ ಏನಾಗಿತ್ತು, ಸತತ ಪರಿಶ್ರಮದಿಂದ ನಾವು ಯಶಸ್ಸನ್ನ ಲಭಿಸ್ಕೊಳ್ಬಹುದು ಅನ್ನೋದಾಗಿತ್ತು. ಓಕೆ, ಸೊ ಹಾಗಾದ್ರೆ ಇವಾಗ ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಂದ್ರೆ ವರ್ಗ ಮತ್ತು ಘನಗಳು ಅನ್ನುವಂತ ಟಾಪಿಕ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಮಾಡಿದ್ದೆ, ಫಸ್ಟ್ ಕ್ಲಾಸ್ ಅಲ್ಲ, ಸೊ ಬೋರ್ ಆಗ್ಬಾರ್ದು ಅನ್ನೋದಕ್ಕೆ ಸುಮ್ನೆ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಹೇಳ್ತಾ ಇದ್ದೆ. ಸೊ ಇವಾಗ ನಾವೇನ್ ಮಾಡೋಣ, ಕರೆಕ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಮಾಡಿದ್ದೆ, ನಿಮ್ಗೆ ಒಂದು ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದೆ. ಯಾರಿಗಾದ್ರೂ ನೆನ್ಪಿದ್ಯಾ? ನೆನ್ಪಿದೆ ಯಾರಿಗಾದ್ರೂ? ಇಲ್ಲ. ನೆನ್ಪಿದೆಯೋ ಇಲ್ಲೋ? ನಾನು ಏನ್ ಹೇಳಿದ್ದೆ ನಿಮ್ಗೆ, ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ರಿ. ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ಚಾರ್ಟ್ ಗಳನ್ನ ಪ್ರಿಪೇರ್ ಮಾಡ್ರಿ ಅಂತ ಹೇಳಿದ್ದೆ. ಹೌದಾ? ಸೊ ಈ ರೀತಿ 1 ಇಂಟು 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹೌದಾ? ಸೊ ನೆಕ್ಸ್ಟ್ 2 ಇಂಟು 2 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಹೌದಾ? ಈ ರೀತಿ ಮಾಡ್ರಿ ಅಂತ ಹೇಳಿದ್ದೆ ನಾನು. ಸೊ ನೆಕ್ಸ್ಟ್ 3 ಸ್ಕ್ವೇರ್ ಆದ್ರೆ ಏನಾಗತ್ ನನ್ಗೆ, 9. ರೈಟ್? ಸೊ ಇದೆಲ್ಲ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಿಮ್ಗೆ. 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಹೌದಾ? 6 ಸ್ಕ್ವೇರ್ ಎಷ್ಟು ಹೇಳ್ಬೋದಾ ಯಾರಾದ್ರೂ? 6ರ ವರ್ಗ. ವೆರಿ ಗುಡ್, 36. 7ರ ವರ್ಗ ಹೇಳ್ರಿ ಯಾರಾದ್ರೂ? ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಏನಾಯ್ತು? 49. 8ರ ವರ್ಗ ಹೇಳ್ರಿ? ಕರೆಕ್ಟ್, 64. 9ರ ವರ್ಗ 81, 81. ಓಕೆ, ಸೊ 10ರ ವರ್ಗ 10 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 100 ಬಂತು. ಕರೆಕ್ಟಾ? ಸೊ ನಾನು ಅಪ್ ಟು 100ರವರೆಗೆ ಬರದೆ. ನಿಮಗೆ ಎಲ್ಲಿವರೆಗೂ ಬರ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ ನಾನು? ಅಪ್ ಟು 20ವರೆಗೂ ಬರ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ. ರೈಟ್? ಹೌದಾ? 20ವರೆಗೂ ಬರ್ಕೊಂಡ್ ಬರ್ರಿ, ಚಾರ್ಟ್ ಮಾಡ್ರಿ ಅಂತ ಹೇಳಿದ್ದೆ. ಓಕೆ, ಸೊ ಯಾರು ಮಾಡಿರೋ ಇಲ್ಲ ಗೊತ್ತಿಲ್ಲ ನನ್ಗೆ. ಓಕೆ, ಸೊ ಇವೇನಾಗಿದ್ದು ನಮ್ಗೆ ವರ್ಗಗಳಿಗೆ ನಮ್ಗ ಎಕ್ಸಾಂಪಲ್ಗಳಾಗಿದ್ವು. ಹೌದಾ? ಸೊ ನಾವ್ ಇವತ್ತು ಏನ್ ಮಾಡೋಣ, ಅದರದ ಒಂದಿಷ್ಟು ಗುಣಲಕ್ಷಣಗಳನ್ನ ಕಲಿಯೋಣ. ಓಕೆ, ಸೊ ಕಲಿಯೋಕ್ಕಿಂತ ಮುಂಚೆ ಇಲ್ಲೇ ಇದ್ರ ಬಗ್ಗೆ ನಿಮ್ಗೆ ಒಂದು ಒಂದ್ ಸೆಕೆಂಡ್. ಇಲ್ಲೇ ಇನ್ನೊಂದು ಸ್ಕ್ರೀನ್ ಶೇರ್ ಮಾಡ್ತೇನೆ ನೋಡ್ರಿ ನಾನು. ಪರ್ಫೆಕ್ಟ್ ಸ್ಕ್ವೇರ್.
ಹೌದಾ? ಸೊ ಇಲ್ಲಿ ಏನಾಗ್ತದೆ ನನ್ಗೆ ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಸ್ಕ್ರೀನ್? ಓಕೆ. ಸೊ ಇಲ್ಲಿ ಏನಾಗಿದೆ, ವರ್ಗ ಮತ್ತು ವರ್ಗ ಸಂಖ್ಯೆಗಳು. ಹೌದಾ? ಸೊ ಯಾವ್ಯಾವ ರೀತಿ ಇದೆ ಸ್ವಲ್ಪ ನಿಮ್ಗೆ ನೋಟ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಓಕೆ, ಹೌದಾ? ವರ್ಗ ಸಂಖ್ಯೆ ಎಂದರೇನು? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವ ಉತ್ಪನ್ನವೇ ವರ್ಗ ಸಂಖ್ಯೆ. ಹೌದಾ? ಸೊ ಒಂದು ಸಂಖ್ಯೆ ಎನ್ ಆಗಿದ್ದರೆ ಅದರ ವರ್ಗ ಎನ್. ಹೌದಾ? ಎನ್ ಸ್ಕ್ವೇರ್ ಆಗಿರ್ತೈತಿ. ಉದಾಹರಣೆ 4ರ ವರ್ಗ 4 ಇಂಟು ಅದನ್ನ 4 ಟೈಮ್ ಅಂದ್ರೆ 4 ಸಲ ನಾವು ಗುಣಾಕಾರ ಮಾಡಿದಾಗ ನಮ್ಗೆ 16 ಬರುತ್ತದೆ. ಓಕೆ, ಸೊ ವರ್ಗ ಸಂಖ್ಯೆಯನ್ನು ಜಾಮಿತೀಯವಾಗಿ ನೋಡಿದಾಗ ಅದು ಸಮಬಾಹು ಚೌಕದ ಆಕಾರವನ್ನು ಪಡೆಯುತ್ತದೆ. ಓಕೆ, ಇಲ್ಲಿ ನೋಡ್ರಿ. ಹೌದಾ? ಕರೆಕ್ಟಾ? ಸಂವಾದಾತ್ಮಕ ಚೌಕ ನಿರ್ಮಾಣಕಾರ. ಹೌದಾ? ಸಂಖ್ಯೆಯನ್ನು ಆಯ್ಕೆ ಮಾಡಿ ಚೌಕವು ಯಾವ ರೀತಿ ಬೆಳೆಯುತ್ತದೆ. ಕರೆಕ್ಟಾ? ಹೌದಾ? ಕಾಣಿಸ್ತಾ ಇದೆ ಇಲ್ಲೇ. ನಾನು 4ಅನ್ನ ಆಯ್ಕೆ ಮಾಡಿದಾಗ ಎಷ್ಟಾಯ್ತು ನನ್ಗೆ ಇಲ್ಲೇ ಫೈನಲ್ ಆಗಿ 16 ಬಂತು. ಸೊ ನೀವ್ ಯಾವಾದ್ರೂ ನಂಬರ್ ಹೇಳ್ರಿ ನನ್ಗೆ ಇವಾಗ. ಸೊ ನಾ 3ಅನ್ನ ಸೆಲೆಕ್ಟ್ ಮಾಡ್ಲಿ. ಓಕೆ, ಸೊ ಗೊತ್ತಾಯ್ತಾ ನಿಮ್ಗೆ? 3ಅನ್ನ ಅದೇ 3ರ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬಂತು? 9 ಬಂತು. ಸೊ 3 6. ಹೌದಾ? ಬಹಳ ಸ್ಟೂಡೆಂಟ್ಸ್ ಅಲ್ಲಿ ಆನ್ಸರ್ ಬರತಕ್ಕಂತ ಆನ್ಸರ್ ಯಾವುದು? 3 6. ದಟ್ಸ್ ರಾಂಗ್. ಹೌದಾ? 3 9, 3 6, 3 9 ಅಂತ ಹೇಳ್ಬೇಕು ನಾವು. ಓಕೆ, ಸೊ ಹಾಗಾದ್ರೆ ಅಲ್ಲಿ ಕಾಣಿಸ್ತಾ ಇರ್ಬೋದು 3ಅನ್ನ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ನನಗೆ 9 ಬಂತು. ಅದೇ ರೀತಿ ನನಗೆ 9 ಚೌಕಗಳು ಕೂಡ ಬಂದ್ವು. ಅದೇ ರೀತಿ ನೋಡೋಣ ಈಗ. ನೀವ್ ಯಾವ್ದಾದ್ರು ನಂಬರ್ ಹೇಳ್ತೀರಾ ನಂಗೆ? 6ಅನ್ನ ಸೆಲೆಕ್ಟ್ ಮಾಡ್ಲಿ. ಓಕೆ, 4 1 ಬೈ 1 ನೋಡ್ಕೊತ ಹೋಗೋಣ. ಎಲ್ಲ ಯಾವ ರೀತಿ ಇರುತ್ತೋ ಗೊತ್ತಾಗ್ತಿತ್ತು ನಿಮ್ಗೆ. ಓಕೆ, ಇವಾಗ 5 ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಂಬರ್ಸ್ ಗಳು ನಿಮ್ಗೆ. 5 ಇಂಟು 5 ಮಾಡಿದ್ರೆ ನನ್ಗೇನಾಯ್ತು? 25 ಬಂತು. ಹೌದಾ? 5 5 25. ಸೊ ಬಾಕ್ಸಸ್ ಗಳು ಕೂಡ ಚೌಕಗಳು ಕೂಡ ನನ್ಗೇನಾದ್ವು? 25 ಬಂದು. ಸಾರಿ, 5 5 25 ಬಂತು. ಓಕೆ, ಸೊ ಇವಾಗ 6 ಮಾಡೋಣ. ಕ್ಯೂರಿಯಾಸಿಟಿ. ಓಕೆ, ನೋಡ್ರಿ ಕಾಣಿಸ್ತಾ ಇದೆ ಇಲ್ಲೇ 6 6 36. ಓಕೆ, ನೆಕ್ಸ್ಟ್ 7 7 49. ಒಂಚೂರು ಇದನ್ನ ಕೆಳಗ್ ಸರಿಸ್ತೇನೆ ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತಾ. ಓಕೆ, ನೆಕ್ಸ್ಟ್ 8 8 64, 9 9 81, 10 10 100. ಹೌದಾ? ಸೊ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಈಗ ಆಲ್ರೆಡಿ ವರ್ಗಗಳು ಅನ್ನೋ ಒಂದು ಟಾಪಿಕ್ ಇರೋದ್ರಿಂದ ಇಲ್ಲಿ ಇದ್ರ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾವ. ನೀವು ಈಸಿಯಾಗಿ ನೀವು ಅಲ್ಲಿ ಏನ್ ಮಾಡ್ಬೇಕು? ಆನ್ಸರ್ ಮಾಡ್ಬೇಕು. ಆ ಕ್ವಶನ್ ಯಾವ ರೀತಿ ಇರ್ತೈತಿ? 10ರ ವರ್ಗ ಎಷ್ಟು? 7ರ ವರ್ಗ ಎಷ್ಟು? 8ರ ವರ್ಗ ಎಷ್ಟು? 2ರ ವರ್ಗ ಎಷ್ಟು? ಹೌದಾ? ಸೊ ನಾ ಈ ವರ್ಗವನ್ನ ಹೇಳತ್ತೀನಿ. ವರ್ಗವನ್ನ ಅದಾದ್ಮೇಲೆ ವರ್ಗ ಮೂಲವನ್ನ ಕಲಿಯೋಣಂತ. ಓಕೆ, ಸೊ ಇದರಲ್ಲಿ ಆಲ್ಮೋಸ್ಟ್ ವರ್ಗ ಮೂಲ ಇಲ್ಲ. ಸೊ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಈಗ ಸದ್ಯಕ್ಕೆ ಟಾಪಿಕ್ ನಲ್ಲಿ ವರ್ಗ ಮೂಲ ಇಲ್ಲ. ಮೊದ್ಲು ಚೇಂಜ್ ಆಗೋಕ್ಕಿಂತ ಮುಂಚೆ ವರ್ಗ ಮೂಲ ಇತ್ತು. ಬಟ್ ಈಗ ಏನಾಗಿದೆ, ವರ್ಗ ಮತ್ತ ಘನಗಳನ್ನ ಅಷ್ಟೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇರ್ಲಿ, ನಾನು ಆದ್ರೂ ಹೇಳ್ತೀನಿ. ಓಕೆ, ಸೊ ಏನಾಯ್ತು ಹಾಗಾದ್ರೆ ಇವಾಗ ನಿಮ್ಮ ಕ್ಯೂರಿಯಾಸಿಟಿಗೆ ಏನ್ ಮಾಡೋಣ? 1 ಸೆಲೆಕ್ಟ್ ಮಾಡೋಣ. ಓಕೆ, 1 2. ಕರೆಕ್ಟಾ? 2 2 4. ಅಂದ್ರೆ ನಿಮಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು. ವರ್ಗ ಅಂದ್ರೆ ಅದರ ಅರ್ಥ ಏನು? ಆ ಕೊಟ್ಟಿರುವ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡಿದಾಗ ಆ ಬರುವಂತ ಸಂಖ್ಯೆಯನ್ನ ನಾವೇನಂತ ಕರಿತೀವಿ? ವರ್ಗ ಸಂಖ್ಯೆ ಅಂತ ಕರಿತೀವಿ. ಹೌದಾ? ಸೊ ನೀವೇ ಬೇಕಂದ್ರೆ ಅದನ್ನ ನೋಟ್ ಮಾಡ್ಕೋಬಹುದು. ವರ್ಗ ಸಂಖ್ಯೆ ಎಂದರೇನು? ವಾಟ್ ಈಸ್ ಅ ಸ್ಕ್ವೇರ್ ನಂಬರ್? ಹೌದಾ? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವ ಉತ್ಪನ್ನವೇ ವರ್ಗ ಸಂಖ್ಯೆ. ಹೌದಾ? ಸೊ ನಾ ಇನ್ನೊಮ್ಮೆ ಮೊದ್ಲೇ ಒಂದು ಸಂಖ್ಯೆಯನ್ನು ಫಾರ್ ಎಕ್ಸಾಂಪಲ್ ನಿಮಗ್ ಹೇಳುವ ಹಾಗೆ 2 ಅಂತ ತಗೋತೇನೆ. ಹೌದಾ? ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಅಂದ್ರೆ ಅದೇ 2ರಿಂದ ಗುಣಾಕಾರ ಮಾಡಿದಾಗ ನನಗೆ ಎಷ್ಟು ಬಂತು? 4 ಬಂತು. ಈ 4ಅನ್ನೇ ನಾನು ಏನಂತ ಕರಿತೀವಿ? ವರ್ಗ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಕ್ವಶನ್ ಏನಂತ ಕೇಳ್ಬೋದು? 2ರ ವರ್ಗ ಸಂಖ್ಯೆ ಎಷ್ಟು? 2ರ ವರ್ಗ ಸಂಖ್ಯೆ 4. ಹಾಗಾದ್ರೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೇನೆ ಇವಾಗ. 3ರ ವರ್ಗ ಸಂಖ್ಯೆ ಯಾವುದು? ಎಷ್ಟು?
ಹೇಳ್ಬೋದಾ ಯಾರಾದ್ರೂ? ಹೇಳ್ಬೋದಾ? 3ರ ವರ್ಗ ಸಂಖ್ಯೆ. ಸೊ ನಾನು ಒಂಚೂರ್ ಬೋರ್ಡ್ ಮೇಲೆ ಬರೀತೇನೆ ನೋಡ್ರಿ, ಅಂದ್ರೆ ನಿಮಗ್ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ನಾ ಏನ್ ಹೇಳಿದೆ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ, ಹೌದಾ, ಗುಣಿಸಿದಾಗ ಬರುವ ಉತ್ಪನ್ನವೇ ನಮ್ಗೆ ಏನಾಗ್ತದೆ, ವರ್ಗ ಸಂಖ್ಯೆ ಅಂತ ಆಗತ್ತೆ. ಕರೆಕ್ಟಾ? 2 4. ನಾನ್ ಕೇಳಿರುವಂತ ಕ್ವಶನ್ 3ರ ವರ್ಗ ಎಷ್ಟು ಅಂತ ಕೇಳಿದೆ, ಹೌದಾ? ಸೊ ಹಾಗಾದ್ರೆ 3ರ ವರ್ಗ ಎಷ್ಟಾಯ್ತು ಹೇಳ್ರಿ ನನಗೆ? ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ, ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನ ಗುಣಿಸಿದಾಗ ಬರುವ ಉತ್ಪನ್ನ ಅಥವಾ ಮುತ್ಪನ್ನ ಅಂತ ಕರಿತೀವಿ. ಸೊ 3 ಮೂರ್ಲೆ ಎಷ್ಟಾಯ್ತು? 9 6. ವೆರಿ ಗುಡ್, 9. ಈಗ ಜಾನ್ ಮಕ್ಕಳಾದ್ರು 6 ಅನ್ಲಿಲ್ಲ, ಹೌದಾ? ಆದ್ರೂ ಒಂದಿಷ್ಟು ಇಬ್ರು ಅಂದಿರ್ತಾರ, ಹೌದಾ? ಯಾರು ಅಂದಿರ್ಬೋದು ಗೊತ್ತಾಗಿರ್ಬೋದಲ್ಲ. 3 ಮೂರ್ಲೆ 9, 3 ಮೂರ್ಲೆ 6 ಅಲ್ಲ, ಹೌದಾ? ಸೊ ಹಾಗಾದ್ರೆ 3ರ ವರ್ಗ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ? 9 ಆಗತ್ತ. ನೆಕ್ಸ್ಟ್ ನಾವೊಂದ್ ಹೇಳ್ತೇನೆ ನೋಡ್ರಿ, 5ರ ವರ್ಗ ಎಷ್ಟು ಹೇಳ್ರಿ? ಕ್ವಿಕ್ ಆಗಿ ಹೇಳ್ಬೇಕು ನಂಗೆ. ಓಕೆ, 5ರ ವರ್ಗ ಎಷ್ಟು? 5ರ ವರ್ಗ, ವೆರಿ ಗುಡ್ ವೆರಿ ಗುಡ್, 25, 25. ಸೊ ಇವೆಲ್ಲ ನಮ್ಗೆ ವರ್ಗ ಸಂಖ್ಯೆಗಳು. ಕರೆಕ್ಟಾ? ಸೊ ಇಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಅಲ್ಲಿ ಮಾದರಿಗಳು ಇದ್ವು, ಹೌದಾ? ಸೊ ಇಲ್ಲಿದೆ ನೋಡ್ರಿ. ಕರೆಕ್ಟ್ ಕಾಣಿಸ್ತಿದೆಯಲ್ಲ ಸ್ಕ್ರೀನ್? ಓಕೆ. ಸೊ ಇವಾಗ ನಾನು ಮತ್ತಿಲ್ಲಿ ಮಾದರಿಗಳು ಅಂತ ಹೋದೆ. ಓಕೆ, ಸೊ ಇಲ್ಲಿ ಏನಾಗತ್ತ, ಮಾದರಿಗಳು ಅಂದ್ರ ಅಲ್ಲೇನಾಗಿತ್ತೆ, ಬೆಸ ಸಂಖ್ಯೆಗಳನ್ನ, ಸೊ ಅದ್ರದ್ದು ಒಂದಿಷ್ಟು ಬೆಸ ಸಂಖ್ಯೆಗಳು ಇದಾವ, ಹೌದಾ? ಸೊ ಈ ಬೆಸ ಸಂಖ್ಯೆಗಳನ್ನ ನೋಡೋದಕ್ಕಿಂತ ಮುಂಚೆ ನಾನ್ ಲಾಸ್ಟ್ ಟೈಮ್ ನಿಮ್ಗೆ ಗುಣಲಕ್ಷಣಗಳನ್ನ ಹೇಳಿದ್ದೆ. ಆ ಗುಣಲಕ್ಷಣಗಳನ್ನ ನೋಡ್ಕೊಂಡು ನಾವಿಲ್ಲೇ ಮಾದರಿಗಳಿಗೆ ಬರೋಣ. ಓಕೆ, ಸೊ ಇಲ್ಲಿ ಏನಾಗತ್ತ, ಗುಣಲಕ್ಷಣಗಳು. ಒಂದು, ಬಿಡಿ ಸ್ಥಾನದ ಅಂಕಿಯ ನಿಯಮ, ಎಂಡಿಂಗ್ ಡಿಜಿಟ್ಸ್ ರೂಲ್, ಹೌದಾ? ಸೊ ಇಲ್ಲಿ ಏನಾಗಿದೆ, ಯಾವುದೇ ಪೂರ್ಣ ಸಂಖ್ಯೆಯು 0, 4, 5, 6 ಅಥವಾ 9ರಿಂದ ಮಾತ್ರ ಕೊನೆಗೊಳ್ಳುತ್ತದೆ, ಹೌದಾ? ಅಲ್ಲೊಂದು ನಿಮಗೆ ರೆಡ್ ಮಾರ್ಕ್ ಅಲ್ಲಿ ಕೊಟ್ಟಿದ್ದಾರೆ, ನೆನಪಿಡಿ. 2, 3, 7 ಅಥವಾ 8ರೊಂದಿಗೆ ಕೊನೆಗೊಳ್ಳುವ ಯಾವುದೇ ಸಂಖ್ಯೆಯು ಪೂರ್ಣ ವರ್ಗವಾಗಿರಲು ಸಾಧ್ಯವಿಲ್ಲ, ಹೌದಾ? ಸೊ ಅಲ್ಲೇನಾಗಿದೆ, ಬಿಡಿ ಸ್ಥಾನದ ಅಂಕಿಯನ್ನ ಪರೀಕ್ಷಿಸಿ. ಈಗ ಬಿಡಿ ಸ್ಥಾನದೊಳಗ್ ನಮಗ 0 ಇರ್ಬೇಕು, 1 ಇರ್ಬೇಕು, 4 ಇರ್ಬೇಕು, 5, 6 ಅಥವಾ 9ರಿಂದ ಕೊನೆಗೊಂಡಿರ್ತದ. ಅಂತ ಸಂಖ್ಯೆಯನ್ನ ನಾವು ವರ್ಗ ಸಂಖ್ಯೆ ಅಂತ ಹೇಳ್ಬಹುದು, ಹೌದಾ? ಸೊ ನೀವು ಎಲ್ಲವೂ 4ರಿಂದ ಕೊನೆಗೊಂಡಾಗ ಒಂದಿಷ್ಟು, ಹೌದಾ, ಒಂದಿಷ್ಟು ನಮ್ಗೆ ಏನಾಗ್ತಾವು ಗೊತ್ತಾಗ್ತಾವ, ಹೌದಾ? ಅಲ್ಲಿ ಏನಾಗಿದೆ, ಬಿಡಿ ಸ್ಥಾನದ ಅಂಕಿಯನ್ನ ಪರೀಕ್ಷಿಸಿ, ಯಾವುದೇ ಸಂಖ್ಯೆಯನ್ನು ನಮೂದಿಸಿ ಅದರ ವರ್ಗದ ಕೊನೆಯ ಅಂಕಿ ಏನೆಂದು ತಕ್ಷಣ ತಿಳಿಯಿರಿ, ಹೌದಾ? ಸೊ ಹಾಗಾದ್ರೆ ಇಲ್ಲಿ, ಹೌದಾ, ಇಲ್ಲಿ ನನ್ಗೆ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಬಾಕ್ಸ್ ಇದೆ ಅಲ್ಲ. ಸೊ ನಾನು ಇಲ್ಲಿ ಏನ್ ಮಾಡುತ್ತೇನೆ, ಬಿಡಿ ಸ್ಥಾನದೊಳಗೀಗ 3 ಬರೀಲಿ. ಓಕೆ, ಸೊ 3 ಬರೆದ್ರೆ ಇದ್ರದ್ದೇ ವರ್ಗ ಸಂಖ್ಯೆ, ಅದ್ರದ್ದು ವರ್ಗ ಸಂಖ್ಯೆ ಒಳಗೆ ಏನಾಗತ್ತ, 3 ಮೂರ್ಲೆ 9 ಬರ್ತೈತಿ. ಬಿಡಿ ಸ್ಥಾನದೊಳಗೆ 9 ಬರ್ತೈತಿ. ಇಲ್ಲಿ ನೋಡ್ರಿ, ಪರೀಕ್ಷಿಸಿ ಚೆಕ್ ಮಾಡೋಣ, ಹೌದಾ? ಬಿಡಿ ಸ್ಥಾನದಲ್ಲಿ 9 ಆಗಿರುತ್ತದೆ, ಹೌದಾ? ಸೊ ನಾನು 15 ಚೆಕ್ ಮಾಡ್ಲಿ, ಅಥವಾ ನೀವ್ ಯಾವ ಸಂಖ್ಯೆ ಹೇಳಿದ್ರು ಓಕೆ. 15 ಚೆಕ್ ಮಾಡ್ಲಿ. ಇದ್ರ ಬಿಡಿ ಸ್ಥಾನದೊಳಗೆ ಏನಿರ್ಬೋದು, ಹೌದಾ? ಬಿಡಿ ಸ್ಥಾನದೊಳಗ್ 5 ಇರುತ್ತೆ, ಹೌದಾ? 15 ಐದ್ಲೆ, ಸರಿ, 15 ಏನಾಗತ್ತೆ ನಮ್ಗೆಲ್ಲಿ 225 ಆಗತ್ತ. ಬಟ್ ಅಲ್ಲಿ ಕೊನೆಯ ಸಂಖ್ಯೆ ಏನ್ ಬೇಕು ನನ್ಗೆ, 5 ಆಗಿರ್ತೈತಿ, ಹೌದಾ? ಓಕೆ, ನೆಕ್ಸ್ಟ್ ಯಾವ್ದು ನೋಡೋಣ, 23 ನೋಡೋಣ. ಸೊ ಇಲ್ಲೇ ಬಿಡಿ ಸ್ಥಾನದೊಳಗ್ 3 ಇದೆ ಅಂದ್ರೆ ಅದನ್ನ ವರ್ಗ ಮಾಡಿದಾಗ ಅದರ ಬಿಡಿ ಸ್ಥಾನದೊಳಗೆ ಎಷ್ಟು ಬರ್ಬೋದು ನನ್ಗೀಗ? ವೆರಿ ಗುಡ್, 9 ಬರುತ್ತೈತಿ, ಹೌದಾ? ಚೆಕ್ ಮಾಡೋಣ ಈಗ. ಕರೆಕ್ಟಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, 9 ಬರುತ್ತಾ. ಓಕೆ, ನೆಕ್ಸ್ಟ್, 2 ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು. 2 ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು, 2 ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವಿನ
ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. ಹೌದಾ, ಇಲ್ಲಿ 3 ಸ್ಕ್ವೇರ್ 4 ಸ್ಕ್ವೇರ್ ನಡುವೆ ಎಷ್ಟು ಸಂಖ್ಯೆಗಳಿವೆ? ಹೌದಾ, ಸೊ ಹಾಗಾದ್ರೆ ಅಲ್ಲಿ ಏನಾಗತ್ತೆ, ನನ್ಗೆ 6 ಸಂಖ್ಯೆಗಳಿದೆವು. ಓಕೆ, ಸೊ ನಿಮ್ಗೆ ಅದರಲ್ಲಿ ತೋರಿಸಿದ್ರೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕಿಲ್ಲ. ಇದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ, ವರ್ಗ ಸಂಖ್ಯೆಯ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್. ಓಕೆ, ಸೊ ಹಾಗಾದ್ರೆ ವರ್ಗ ಸಂಖ್ಯೆಯ ಗುಣಲಕ್ಷಣಗಳು ಅಂದ್ರ ನಿಮ್ ಬುಕ್ ನಲ್ಲಿ ಕೂಡ ಇರಬಹುದವು. ಹೌದಾ, ವರ್ಗ ಸಂಖ್ಯೆಯ ಗುಣಲಕ್ಷಣಗಳು. ಸೊ ಇಲ್ಲಿ ನಿಮ್ಗೆ ಒಂದ್ಸಲ ನಾನು ಏನ್ ಮಾಡ್ತೇನೆ, ನಂದು ಸ್ಕ್ರೀನ್ ಅನ್ನ ಸ್ಟಾಪ್ ಮಾಡಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಓಕೆ, ಸೊ ಅಲ್ಲಿ ಏನಾಗಿದೆ, ಎರಡು ವರ್ಗ ಸಂಖ್ಯೆಗಳ ನಡುವಿನ ವರ್ಗವಲ್ಲದ ಸಂಖ್ಯೆಗಳನ್ನ ಯಾವ ರೀತಿ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, 3 ಮತ್ತು 4ರ ಹೌದಾ ನಡುವಿನ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು, ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳ ಹೌದಾ ನಡುವಿನ ವರ್ಗವಲ್ಲದ ಸಂಖ್ಯೆಗಳು, ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು, ವರ್ಗವಲ್ಲದ ಸಂಖ್ಯೆಗಳು, ಪೂರ್ಣ ವರ್ಗವಲ್ಲದ ಸಂಖ್ಯೆಗಳನ್ನ ಯಾವ ರೀತಿ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಏನಾಯ್ತು, ನನಗೆ 3 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ನನ್ಗಿಲ್ಲಿ? 3 ಸ್ಕ್ವೇರ್ ಮಾಡ್ರಿ ಎಷ್ಟಾಯ್ತು? ವೆರಿ ಗುಡ್, 9 ಆಯ್ತು. ಕರೆಕ್ಟಾ? 9 ಆಯ್ತು. ಹೌದಾ, ಸೊ ನಾ ಇದನ್ನ ಸ್ವಲ್ಪ ಈ ಕಡೆ ಬರೀತೆ ನೋಡ್ರಿ. ಇಲ್ಲಿ ಬರೀತೆ ನೋಡ್ರಿ. ಹೌದಾ, ಎಷ್ಟು ಬರಿಬೋದಾ? 4 ಸ್ಕ್ವೇರ್ ಮಾಡ್ರಿ ಎಷ್ಟಾಯ್ತು? 16 ಅಂತ ಆಯ್ತು. ಕರೆಕ್ಟ್, 16 ಅಂತ ಆದಾಗ ಸೊ ನಮ್ಗೆ ಏನಾಗತ್ತೆ ಹೇಳ್ರಿ, ಇಲ್ಲಿ 9 ಇದೆ. ಹೌದಾ, ಇಲ್ಲಿ 16 ಇದೆ. ಈ 9 ಮತ್ತು 16ರ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳದಾವು? ಇಲ್ಲಿ 9 ಸಂಖ್ಯೆ ಆದ್ಮೇಲೆ ನೆಕ್ಸ್ಟ್ ವರ್ಗ ಸಂಖ್ಯೆ ಬರುವುದೇ ನಮ್ಗೆ ಏನಾಗತ್ತ? 16 ಅಂತ ಬರುತ್ತ. ಇದರ ನಡು ಬರುವಂತಹ ಸಂಖ್ಯೆಗಳು ನಮ್ಗೆ ಏನಾಗತ್ತವು? ವರ್ಗ ಸಂಖ್ಯೆಗಳು ಅಲ್ಲ, ಪೂರ್ಣ ವರ್ಗ ಸಂಖ್ಯೆಗಳು ಅಲ್ಲ. ಅದೇ ನಿಮ್ ಕ್ವಶನ್, 3 ಮತ್ತು 4ರ ವರ್ಗ ಸಂಖ್ಯೆಗಳ ನಡುವಿನ ವರ್ಗವಲ್ಲದ ಸಂಖ್ಯೆಗಳು. ಆ ಡೆಫಿನೇಷನ್, ಆ ಸಂಖ್ಯೆ, ಆ ವರ್ಡ್ ಅನ್ನ ನೆನ್ಪಿಟ್ಕೋರಿ. ವರ್ಗವಲ್ಲದ ಸಂಖ್ಯೆಗಳು, ವರ್ಗವಲ್ಲದ ಸಂಖ್ಯೆಗಳು. ಹಾಗಾದ್ರೆ ಇಲ್ಲಿ 9 ಇದೆ. 9 ಆದ್ಮೇಲೆ ಏನಾಯ್ತು? ಇಲ್ಲಿ ಬರಿಬಹುದಾ? 10, 11, 12, 13, 14, 15. ಕರೆಕ್ಟ್. ಸೊ ಹಾಗಾದ್ರೆ ನನ್ಗೆ ಇಲ್ಲಿ ಏನಾಯ್ತು? 1 ಸಂಖ್ಯೆ, 2 ಸಂಖ್ಯೆ, 3, 4, 5, 6 ಸಂಖ್ಯೆಗಳು ಬಂದ್ವು. ಹಂಗಂದ್ರೆ ಒಂದು ಪೂರ್ಣ ವರ್ಗ ಅಂದ್ರೆ 2 ವರ್ಗ ಸಂಖ್ಯೆಗಳ ಕ್ರಮಾನುಗತ, ಹೌದಾ, ಕ್ರಮಾನುಗತ ಒಂದಾದ್ಮೇಲೆ ಒಂದು ಬರ್ತಕ್ಕಂತ ಆ ವರ್ಗ ಸಂಖ್ಯೆಗಳ ನಡುವಿನ ಬರ್ತಕ್ಕಂತ ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ ನಮ್ಗೀಗ. ಹಾಗಾದ್ರೆ ಇಲ್ಲಿ ಏನಾಯ್ತು? 10, 11, 12, 13, 14, 15 ಅಂತ ಆಯ್ತು. ಸೊ ಹಾಗಾದ್ರೆ ಆ ಸಂಖ್ಯೆಗಳು ಎಷ್ಟು ಬಂದು? ಈ 9 ಮತ್ತು 16 ನಡು ನನ್ಗೆ ಎಷ್ಟು ಬಂದ್ವು? ಇಲ್ಲಿ 6 ಸಂಖ್ಯೆಗಳು ಬಂದ್ವು. ಹೌದಾ, ಸೊ ಇವಾಗ ನಿಮ್ಗೆ ಈಸಿ ಇತ್ತು, ಮಾಡಿದ್ರಿ. ಇವು ಬಹಳ ದೊಡ್ಡ ಸಂಖ್ಯೆಗಳಿದ್ದಾಗ ಯಾವ ರೀತಿ ಮಾಡ್ತೀರಿ? ಅದೇ ಪ್ರಾಪರ್ಟಿನ ನಾನಲ್ಲಿ ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತಾ ಇದ್ದೆ. ಅದಕ್ಕೆ ನಿಮ್ಗೆ ಆ ಸಿಮ್ಯುಲೇಷನ್ ಅನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಸೊ ಹಾಗಾದ್ರೆ ಅದ್ರಲ್ಲಿ ಅಲ್ಲಿ ಇತ್ತಲ್ಲ, ಅದನ್ನ ಇನ್ನೊಂದ್ಸಲ ಶೇರ್ ಮಾಡ್ತೀನಿ ನೋಡಿ ನಾನು. ಕಾಣಿಸ್ತಾ ಇದೆ? ಕಾಣಿಸ್ತಾ ಇರ್ಬೋದಲ್ಲ, ಅಲ್ಲಿ ಕಾಣಿಸ್ತಾ ಇದೆ. ನಾ ಏನ್ ತೋರಿಸಿದಲ್ಲ ಇಲ್ಲಿ 6 ಸಂಖ್ಯೆಗಳು ಬಂದಿದಾವಲ್ಲ ಅಲ್ಲಿ. ಹೌದಾ, ಕರೆಕ್ಟಾ? ಸೊ ಅಲ್ಲಿ 3 ಸ್ಕ್ವೇರ್ 9, 4 ಸ್ಕ್ವೇರ್ 16ರ ನಡುವಿನ ಎಷ್ಟು ಸಂಖ್ಯೆಗಳಿದ್ದಾವೆ? ಹೌದಾ, ಹಾಗಾದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ ನಮ್ಗೆ. ಹೌದಾ, ಫಾರ್ಮುಲಾ ಏನಿದೆ ನಮ್ಗೆ? n ಸ್ಕ್ವೇರ್ ಇಂಟು n+1 ಸ್ಕ್ವೇರ್. ಅದರದ ನಡುವಿನ ಸಂಖ್ಯೆಗಳನ್ನ ನಾವು ಕಂಡು ಹಿಡಿಬೇಕಂದ್ರೆ. ಹೌದಾ, ಸೊ ನಿಮ್ಗೊಂದ್ಸರಿ ನಾನು ಇನ್ನೊಮ್ಮೆ ಏನ್ ಮಾಡ್ತೀನಿ ಹೇಳ್ರಿ, ನನ್ನ ಸ್ಕ್ರೀನ್ ಅನ್ನ ಸ್ಟಾಪ್ ಮಾಡ್ತೀನಿ. ಹೌದಾ, ಇಲ್ಲೇ ಅವ್ರು ಏನ್ ಹೇಳಿದ್ರು? ಎನ್ ಅಂದ್ರೆ ಕ್ರಮಾನುಗತ. ಎನ್ ಅಂದ್ರೆ
ಎನ್ ಇಂಟು ಎನ್ ಪ್ಲಸ್ ಒನ್. ಹೌದಾ? ಸೊ 3 ಮತ್ತು 3 ಪ್ಲಸ್ 1 ಅಂದ್ರೆ ಎಷ್ಟು? 3 ಇಲ್ಲೇ 4 ಬಂತು. ಕರೆಕ್ಟ್? 3 ಮತ್ತು 4 ಈ ಕ್ರಮಾನುಗತ ವರ್ಗ ಸಂಖ್ಯೆಗಳು ಅದರ ನಡುವಿನ ಸಂಖ್ಯೆಗಳನ್ನ, ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಗಳನ್ನ ಕಂಡುಹಿಡಿಯಲಿಕ್ಕೆ ನಮ್ಗೊಂದು ಫಾರ್ಮುಲಾ ಇದೆ, ಸೂತ್ರ ಇದೆ. ಯಾವ ರೀತಿ? ಇಲ್ಲಿ ನೋಡ್ರಿ, ಇದಕ್ ನಾನು ಏನಂದೆ? ಎನ್ ಅಂದೆ, ಎನ್ ಪ್ಲಸ್ ಒನ್ ಅಂದೆ. ಕರೆಕ್ಟ್? ಎನ್ ಅಂದೆ, ಎನ್ ಪ್ಲಸ್ ಒನ್ ಅಂದೆ. ಸೊ ಹಾಗಾದ್ರೆ ಎನ್ ಪ್ಲಸ್ ಅಂದ್ರೆ 3 ಪ್ಲಸ್ 1 ಆಯ್ತು. ಇದಕ್ಕೊಂದು ಸೂತ್ರ ಏನಂದ್ರ, ಜಸ್ಟ್ 2 ಇಂಟು ಎನ್ ಮಾಡ್ರಿ. 2 ಇಂಟು ಎನ್ ಮಾಡ್ರಿ, ನಿಮ್ಗೆ ಇಲ್ಲಿ ಮಿಡ್ಲ್ ಬರ್ತಕ್ಕಂತ ಸಂಖ್ಯೆಗಳು ಸಿಗ್ತಾವು. 3 ಮತ್ತು 4 ವರ್ಗ ಸಂಖ್ಯೆಗಳು ಅಥವಾ 9 ಮತ್ತು 16ರ ನಡುವಿನ ಸಂಖ್ಯೆಗಳು ಸಿಗ್ತಾವು. ಹಾಗಾದ್ರೆ 2 ಇಂಟು ಎನ್ ಅಂದ್ರೆ ಎಷ್ಟಿದೆ ಇಲ್ಲಿ ನನ್ಗೆ? ಎನ್ ಅಂದ್ರೆ ಎಷ್ಟಿದೆ? 3 ಇದೆ. ವೆರಿ ಗುಡ್. ಸೊ ಹಾಗಾದ್ರೆ 3 ಸಂಖ್ಯೆಗಳಿದಾವು. 2 3 6 ವರ್ಗವಲ್ಲದ ಸಂಖ್ಯೆಗಳು. ಸೊ ನಿಮಗೆ ಪ್ರಾಕ್ಟಿಕಲಿ ನಾ ಪ್ರೂವ್ ಮಾಡಿ ತೋರಿಸಿದ್ದೇನೆ ಇವಾಗ. ಹೌದಾ? ಸೊ ನಿಮ್ಗೆ ಜಸ್ಟ್ ಸೂತ್ರದ ಮೇಲೆ ನಾವು ಎಷ್ಟು ಈಸಿಯಾಗಿ ಕಂಡು ಹಿಡಿದಿವಲ್ಲ, ಅಲ್ಲಿ ನಡು ಬರ್ತಕ್ಕಂತ ವರ್ಗವಲ್ಲದ ಸಂಖ್ಯೆಗಳನ್ನ. ಹೌದಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ 4 ತಗೋತೇನೆ, 4 ಪ್ಲಸ್ 1 ತಗೋತೇನೆ. ನೀವ್ ಹೇಳ್ರಿ ನೋಡೋಣ ಎಷ್ಟು ಬರ್ಬೋದು? 4 ತಗೊಂಡೆ, 4 ಪ್ಲಸ್ 1 ತಗೊಂಡೆ, ಎಷ್ಟಾಯ್ತು? 4 ಮತ್ತು 5. ವೆರಿ ಗುಡ್, ವೆರಿ ಗುಡ್. 4 ಮತ್ತು 5 ಈ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಸೊ ನೀವು ಕ್ವಿಕ್ ಆಗಿ ಏನ್ ಮಾಡ್ಬೇಕು? 2n ಮಾಡ್ಬೇಕು. 2n ಮೀನ್ಸ್ ಇಲ್ಲಿರುವಂತ ಸಣ್ಣ ಸಂಖ್ಯೆ ಅಂದ್ರೆ ಈ 5 ಮತ್ತು 4ರ ನಡುವಿನ ಸಣ್ಣ ಸಂಖ್ಯೆ ಯಾವುದು? ನಮ್ಗೆ 4 ಇದೆ. ಹಾಗಾದ್ರೆ 2 ಇಂಟು 4 ಮಾಡ್ರಿ. 2 ಇಂಟು 4 ಮಾಡಿದ್ರೆ ಎಷ್ಟು ಬಂತು ನನಗೆ? 8 ಬಂತು. ಹಾಗಾದ್ರೆ ಈ 4 ಮತ್ತು 5ರ ವರ್ಗ ಸಂಖ್ಯೆಗಳ ನಡುವೆ ನನಗೆ ಎಷ್ಟಿದಾವು? 8 ಸಂಖ್ಯೆಗಳಿದಾವು. ನಾನು ಇದನ್ನ ಇಷ್ಟು ಈಸಿಯಾಗಿ ಕಂಡು ಹಿಡಿದೆ. ಯಾವ ಮುಖಾಂತರ? ಸೂತ್ರದ ಮುಖಾಂತರ. ಅದೇ ರೀತಿ ನೀವು ಇವಾಗ ನೋಡ್ರಿ, ನಾವ್ ಒಂದ್ಸಲ ಚೆಕ್ ಮಾಡ್ಬಿಡೋನಲ್ಲ. ಹೌದಾ? ನೋಡ್ರಿ, ಇವಾಗ ಚೆಕ್ ಮಾಡ್ತೇನೆ. 4 ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ 4 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ನನ್ಗೆ? 16 ಅಂತ ಆಯ್ತು. ಕರೆಕ್ಟ್? ಸೊ ಅದೇ ನಾನು ಎಲ್ಲಿಗೆ ಹೋಗ್ಬೇಕು ಇವಾಗ? 5 ಸ್ಕ್ವೇರ್ ಮಾಡ್ತೀನಿ. ಹೌದಾ? 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು? 25 ಬಂತು. ಕರೆಕ್ಟಾ? ಈಗ ಇದ್ರ ನಡು ನಾವು ಒಂದು ಸೂತ್ರ ಹಾಕಿ 8 ಬಂದತ್ತಂತ ಗೊತ್ತಾಗಿದೆ. ಅದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಬೇಕಲ್ಲ ನಾವು. ಹೌದಾ? ಹಾಗಾದ್ರೆ ನೋಡಿ, 17, 18, 19, 20, 21, 22, 23, 24. ಹೌದಾ? ಏನಾಯ್ತು? 16, 17, 18, 19, 20, 21, 22, 23, 24, ಇದು 25 ಇದೆ. ಹಾಗಾದ್ರೆ ಈ ಎರಡೂ ನಡುವೆ ಸಂಖ್ಯೆಗಳು 8 ಬಂದಾವಿಲ್ ನೋಡೋಣ. 1, 2, 3, 4, 5, 6, 7, 8 ಸಂಖ್ಯೆಗಳು ಬಂದವು. ಭಾರಿ ಆತಲ್ಲ? ಸೊ ಇಷ್ಟೆಲ್ಲಾ ನಾವು ಸರ್ಕಸ್ ಮಾಡೋಕ್ಕಿಂತ ಇಲ್ಲೊಂದು ಸೂತ್ರ ಹಾಕಿ ಈಸಿಯಾಗಿ ನಾವು ಕಂಡು ಹಿಡಿಬಹುದು. ಯಾವ ರೀತಿ? 2 ವರ್ಗ ಸಂಖ್ಯೆಗಳ ನಡುವೆ ಬರುವಂತಹ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳನ್ನ, ನಾವು ಇಷ್ಟು ಈಸಿಯಾಗಿ ಕಂಡು ಹಿಡಿದ್ವಿ. ಏನಿಲ್ಲ, 2 ಸಂಖ್ಯೆಗಳನ್ನ ಕೊಟ್ಟಿದ್ರಂದ್ರೆ ಅದರಲ್ಲಿ ಚಿಕ್ಕದಿರ್ತೈತಲ್ಲ, ಯಾವುದೇ ಚಿಕ್ಕದಿರುವಂತಹ ಸಂಖ್ಯೆಯನ್ನ 2ರಿಂದ ಗುಣಾಕಾರ ಮಾಡ್ಬಿಡ್ರಿ. ಅಲ್ಲಿ ನಡು ಬರ್ತಕ್ಕಂತ ಸಂಖ್ಯೆಗಳು ನಿಮ್ಗೆ ಸಿಗ್ತಾವು. ಅಂದ್ರೆ ಇವೆಲ್ಲ ಎಲ್ಲಿ ಯೂಸ್ ಆಗ್ತಾವ ಅಂದ್ರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರ್ತಾವಲ್ಲ, ಸೊ ಅಲ್ಲಿ ನಿಮ್ಗೆ ಏನಾಗ್ತಾವ, ಇಮಿಡಿಯೇಟ್ ಆಗಿ ಇಷ್ಟೆಲ್ಲ ಸರ್ಕಸ್ ಮಾಡಿ ಮಾಡೋಕ್ಕಿಂತ ನಾವ್ ಇಲ್ಲಿ ಏನ್ ಮಾಡ್ಬೋದು? ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟ್? ತಿಳಿತಾ? ಓಕೆ, ವೆರಿ ಗುಡ್. ಇನ್ನೊಂದ್ ಮಾಡಿ ನೋಡ್ತೀರೇನು? ಈಗ 5 ಮತ್ತು 6ರ ನಡುವಿನ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ನೋಡೋಣ. ಸುಮ್ನೆ ನಿಮ್ಗೆ ಕ್ಯೂರಿಯಾಸಿಟಿಗೆ. ಹೌದಾ? 5 ಮತ್ತು 6. 5 ಮತ್ತು 6 ಇವಾಗ ಏನ್ ಮಾಡ್ಬೇಕು ನೀವು? ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದಿದೆ? ನನ್ಗೆ ಚಿಕ್ಕ ಸಂಖ್ಯೆ ಏನಿದೆ? 5 ಇದೆ. ಹಾಗಾದ್ರೆ ನಾನು ಅದನ್ನ ಏನ್ ಮಾಡ್ತೇನೆ? 2ರಿಂದ ಗುಣಾಕಾರ ಮಾಡ್ತೇನೆ. ಹೌದಾ? ಹಾಗಾದ್ರೆ 2 5 ಎಷ್ಟಾಯ್ತು ನನ್ಗೆ? 10. ಹಾಗಾದ್ರೆ
5ರ ವರ್ಗ ಮತ್ತು 6ರ ವರ್ಗಗಳ ನಡುವೆ ನಮಗ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳು ಎಷ್ಟು ಸಿಕ್ತಾವ್ ನಮ್ಗೆ? ವೆರಿ ಗುಡ್, 10 ಸಂಖ್ಯೆಗಳು ಸಿಗ್ತವೆ. ಓಕೆ, ಸೊ ಹಾಗಾದ್ರೆ ಒಂದ್ಸಲ ಚೆಕ್ ಮಾಡ್ಬಿಡೋಣಲ್ಲ. ಇಲ್ಲೇ 5 ಇದೆ, ಇಲ್ಲೇ 6 ಇದೆ. ಕರೆಕ್ಟ್. ಸೊ 5 ಐದ್ಲೆ 25 ಇದೆ, ಇಲ್ಲೇ 36 ಇದೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ, 26, 27, 28, 29, 30, 31, 32, 33, 34, 35. ಹೌದಾ? ಹಾಗಾದ್ರೆ 25 ಮತ್ತು 36 ನಡುವೆ ನಮ್ಗೆ ಎಷ್ಟು ಸಂಖ್ಯೆಗಳು ಬರ್ಬೇಕು? ಇವಾಗ ನಮ್ಮ ಸೂತ್ರದ ಪ್ರಕಾರ 10 ಬರ್ಬೇಕು. 10 ಬಂದಾವಿಲ್ಲ ಅಂತ ಚೆಕ್ ಮಾಡೋಣಲ್ಲ. 26, 1, 2, 3, 4, 5, 6, 7, 8, 9, 10. ವೆರಿ ಗುಡ್. ನಾವೇನ್ ಮಾಡಿದ್ವಿ? ಒಂದು ಸಂಖ್ಯೆಗಳನ್ನ ಅವ್ರು ಕೊಟ್ಟಿರುವಂತಹ ಸಂಖ್ಯೆಗಳ ಸುಮ್ಮ ಹಂಗೆ ಕಣ್ ಮುಚ್ಚಿ ಬುಕ್ ನೊಳಗಿದೆ ನಾವು ತಿಳ್ಕೊಂಡ್ವಿ, ಟೀಚರ್ ಹೇಳಿದ್ರು ನಾವು ತಿಳ್ಕೊಂಡ್ವಿ ಅಲ್ಲ, ನಮ್ಮ ಪರವಾಗಿ ನಾವೇ ಅದನ್ನ ಪ್ರೂವ್ ಮಾಡ ನಮ್ದು ಕರೆಕ್ಟ್ ಆಗಿ ತಿಳಿತೈತಿ. ಅರ್ಥ ಆಯ್ತಾ? ಇಲ್ಲ ನಮ್ ಟೀಚರ್ ಹೇಳಾರ ತಪ್ಪಿದ್ರು ಸರಿ, ಸರಿ ಇದ್ರು ಸರಿ, ಅಥವಾ ಬುಕ್ ಒಳಗ ಅದ್ ತಪ್ಪಿದ್ರು ಅದಕ್ಕೆ ಸರಿ, ಹಂಗಲ್ಲ. ನಾವ್ ಇಲ್ಲಿ ಏನ್ ಮಾಡ್ಬೇಕು? ಪ್ರೂವ್ ಮಾಡಿ ತೋರಿಸ್ಬೇಕು. ಈಗ ಫಾರ್ಮುಲಾ ಮುಖಾಂತರ ನಾವ್ ಈ ರೀತಿ ಕಂಡು ಹಿಡಿತೇವಂದ್ರ ಈ ರೀತಿ ಮಾಡಿದಾಗೂ ಅದು ಕರೆಕ್ಟ್ ಬಂದಾಗ ಅದು ಫಾರ್ಮುಲಾ ನಮ್ಗೆ ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಸೊ ಇವಿಷ್ಟು ನಮ್ಗೆ ಏನಾಗತ್ತೆ ಹೇಳ್ರಿ, ನಮ್ಗೆ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಅಥವಾ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನ ನಾವು ನೋಡಿದ್ವಿ. ಹೌದಾ? ಸೊ ಇದರ ಮುಂದಿನ ನಮ್ಗೆ ಮತ್ತೇನ್ ಟಾಪಿಕ್ ಇದೆ ನೋಡೋಣಂತ. ಒಂದಿಷ್ಟು ಪ್ಯಾಟರ್ನ್ಸ್ ಗಳಿದಾವ್ ನಮ್ಗೆ. ಓಕೆ, ಕರೆಕ್ಟ್. ಹೌದಾ? ಹೌದಾ? ಸೊ ಇಲ್ಲಿ ಏನಾಗುತ್ತೆ ನಮಗೆ? ಅದ್ಭುತ ಮಾದರಿಗಳು. ಇದನ್ನ ಇಲ್ಲಿ ಅದ್ಭುತ ಮಾದರಿಗಳು ನಮ್ಗಿಲ್ಲೇ ಒಂದಿಷ್ಟು ಏನಾಗತ್ತೆ ಹೇಳ್ರಿ, ಈ ಒಂದು ಸ್ಕ್ವೇರ್ ನಂಬರ್ಸ್ ನಲ್ಲಿ ಮಾದರಿಗಳು ಸಿಗ್ತಾವ್ ನಮ್ಗೆ. ಹೌದಾ? ಪ್ಯಾಟರ್ನ್ಸ್ ಗಳು ಸಿಗ್ತಾವ್. ಹೌದಾ? ಸೊ ಆ ಪ್ಯಾಟರ್ನ್ಸ್ ಗಳು ಯಾವ್ಯಾವ ರೀತಿ ಇದಾವು ಅಂದ್ರೆ ಇಲ್ಲಿ ನಮ್ಗೆ ಏನಾಗತ್ತೆ, ಒಂದು ಪ್ಯಾಟರ್ನ್ ಮುಖಾಂತರ, ಸೊ ವರ್ಗ ಸಂಖ್ಯೆಗಳು ಅಂದಾಗ ನಮ್ಗೆ ಪ್ರತಿ ಸಲ ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಒಂದ್ ಸೆಕೆಂಡ್. ಓಕೆ, ಸೊ ಇಲ್ಲಿ ನಮ್ಗೆ ಏನಾಗತ್ತೆ, ಪ್ಯಾಟರ್ನ್ಸ್ ಗಳು ಸಿಗ್ತಾವ್ ನಮ್ಗೆ. ಓಕೆ, ಸೊ ಈ ಪ್ಯಾಟರ್ನ್ಸ್ ಗಳು ಅಂದ್ರೆ ನಮ್ಗೆ ಈ ಸ್ಕ್ವೇರ್ ನಂಬರ್ಸ್ ಗಳನ್ನ ನಾವು ಪ್ರತಿ ಸಲ, ಸೊ ಇವಾಗ ನಾವ್ ಏನ್ ಮಾಡೋಣ, ಸ್ಕ್ವೇರ್ ನಂಬರ್ಸ್ ಗಳನ್ನ ಕಂಡುಹಿಡಿಯೋಣಂತ. ಓಕೆ, ಸೊ ಪ್ಯಾಟರ್ನ್ಸ್ ಗಳನ್ನ ನಾನು ಆಮೇಲೆ ತೋರಿಸ್ತೀನಂತೆ. ಓಕೆ, ಸೊ ಇಲ್ಲಿ ಏನಾಗತ್ತೆ, ನಮ್ಗೆ ಪ್ಯಾಟರ್ನ್ಸ್ ಗಳಿಲ್ಲಿದಾವ್. ಹೌದಾ? ಸೊ ಇಲ್ಲಿ ಏನಾಗತ್ತಂದ್ರೆ ವರ್ಗ ಸಂಖ್ಯೆಗಳನ್ನ ನಾವ್ ಯಾವ ರೀತಿ ಕಂಡು ಹಿಡಿಬಹುದು ಅಂತ. ಅಲ್ಲಿ ನೋಡ್ರಿ, ಟ್ರೈ ಟು ಡ್ರಾ ಅ ಸ್ಕ್ವೇರ್ ದಟ್ ಹ್ಯಾಸ್ ಅನ್ ಏರಿಯಾ ಆಫ್ 289 ಅಂತ ಇದೆ. ಸೊ ಇಲ್ಲಿ ಒಂಚೂರ್ ನಾವ್ ಏನ್ ಮಾಡ್ಬೋದು ಹೇಳ್ರಿ, ವರ್ಗ ಮೂಲಗಳನ್ನ ಕಂಡು ಹಿಡಿಲಿಕ್ಕೆ ನಮ್ಗೆ ಇಲ್ಲೇ ಗೊತ್ತಾಗ್ತೈತಿ. ಹೌದಾ? ಸೊ ಈ ಒಂದು ಇದನ್ನ ಡ್ರ್ಯಾಗ್ ಮಾಡ್ತೀನಿ ನೋಡ್ರಿ, ನಾನು ಕಾಣಿಸ್ತಾ ಇದೆ ಇಲ್ಲಿ. ಸೊ 289 ಅಂದ್ರೆ ಯಾವ ಸಂಖ್ಯೆಯನ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ನನ್ಗೆ 289 ಬರುತ್ತ, ಅಥವಾ 289 ಬರುತ್ತ ನೋಡ್ರಿ. ಹೌದಾ? ಅದು ಆಕ್ಚುಲಿ 17 ಇದೆ. ಹೌದಾ? ನಾನು ಒಂದ್ಸಲ ಚೆಕ್ ಮಾಡ್ತೇನೆ ಕರೆಕ್ಟ್ ಇದೆ ಅಲ್ಲ ಅಂತ. ಕರೆಕ್ಟಾ? ಹೌದಾ? ಕರೆಕ್ಟ್. ಸೊ ಇದೊಂಚೂರು ನಮ್ಗೆ ಏನಾಗತ್ತೆ ಹೇಳ್ರಿ, ವರ್ಗ ಮೂಲಗಳನ್ನ ನಾವು ಈ ರೀತಿ ಕಂಡು ಹಿಡಿಬಹುದು. ಕರೆಕ್ಟ್? ಓಕೆ, ಮತ್ತೆ ಇಲ್ಲಿ 169 ಬಂತ್. ಇವಾಗ 169 ಅಂದ್ರೆ ಯಾವ ಸಂಖ್ಯೆಯನ್ನ ನಾವು 2 ಸತಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಾವ್ ಏನ್ ಮಾಡ್ಬೋದು? ಹೌದಾ? ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ, ನಮ್ಗೆ 13 ಬರತ್ ನೋಡ್ರಿ. ಹೌದಾ?
ನಾನೀಗ ನಂಗೆ ಗೊತ್ತಿಲ್ಲ, ಹೌದಾ, ನಾನು 13 ಅಂತ ನನಗೆ ಗೊತ್ತಿದೆ, ಬಟ್ ನಿಮಗ್ ಗೊತ್ತಿರ್ಲಿಕ್ಕಿಲ್ಲ. ಸೊ ಅವಾಗ ನಾನು ಏನ್ ಮಾಡಿದೆ, ಸುಮ್ಮನೆ 11 ಅಂತ ಮಾಡಿದೆ. ಬಟ್ ಅದೇನ್ ಮಾಡ್ತಿದ್ ನೋಡ್ರಿ, ರಾಂಗ್ ಅಂತ ತೋರಿಸಿ ನಮ್ಗೆ ಏನಾಗತ್ತೆ ಹೇಳ್ರಿ, ಅದು ಇನ್ನೂ ಬಹಳ ಚಿಕ್ಕದಿದೆ, ಸ್ವಲ್ಪ ನೀವು ಏನ್ ಮಾಡ್ರಿ, ದೊಡ್ಡ ಮಾಡ್ರಿ. ಯುವರ್ ಸ್ಕ್ವೇರ್ ಈಸ್ ಟೂ ಸ್ಮಾಲ್, ಟ್ರೈ ಅ ಬಿಗರ್ ಸ್ಕ್ವೇರ್. ಹೌದಾ, ಸೊ ಅದು ಬಹಳ ಚಿಕ್ಕದಿದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನಾನು ಅದನ್ನ ಏನ್ ಮಾಡ್ತೀನಿ, 13 ತಗೊಂಡ್ ಬಂದೆ. ಓಕೆ, ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ. ಹೌದಾ, ಅವಾಗ ಮತ್ತೆ ಅದೇನ್ ಮಾಡ್ತಿದ್ ನಮ್ಗೆ, ಅದು ಬಹಳ ದೊಡ್ಡದಿತ್ತು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ತರ್ಲಿಕ್ಕೆ ಅದು ಪ್ರಯತ್ನ ಮಾಡ್ತೈತಿ. ಓಕೆ, ಸೊ ಹಾಗಾಗಿ ನಾನು ಈಗ ಏನ್ ಮಾಡ್ತೀನಿ, 13 ಅಂತ ತಗೊಂಡ್ ಬರ್ತೀನಿ. ಒಂದ್ ಸೆಕೆಂಡ್ ಚೆಕ್ ಮಾಡೋಣ. ಎಕ್ಸಾಕ್ಟ್ಲಿ 169 ಅದರದ್ದು ಸ್ಕ್ವೇರ್ ರೂಟ್ ಏನಾಗತ್ತೆ ಹೇಳ್ರಿ, ಹಾಗಾದ್ರೆ 13 ಅಂತ ಆಗತ್ತೆ. ಓಕೆ, ಸೊ ನಾವೇನ್ ಮಾಡೋಣ ಇವಾಗ, ಇಷ್ಟೊತ್ತವರೆಗೂ ನಾವೇನ್ ಮಾಡಿದ್ವಿ, ಸ್ಕ್ವೇರ್ ನಂಬರ್ಸ್ ಗಳನ್ನ, ಅದರದ ಪ್ರಾಪರ್ಟೀಸ್ ಗಳನ್ನ, ಆಮೇಲೆ ಅದರದ್ದು ಒಂದಿಷ್ಟು ಇವು ಸ್ಕ್ವೇರ್ ರೂಟ್ಸ್ ಗಳನ್ನ, ಅದ್ರದ್ದು ಏನೇನು ಒಂದಿಷ್ಟು ಗುಣಲಕ್ಷಣಗಳನ್ನ ನಾವು ಕಲ್ಕೊಂಡ್ವಿ. ಓಕೆ, ಸೊ ಅದೇ ರೀತಿ ನಾವ್ ಇವಾಗ ಏನ್ ಮಾಡೋಣ, ಈ ಇಷ್ಟೊತ್ವರೆಗೂ ನೀವೇನ್ ಕಲಿತ್ರಲ್ಲ, ಹೌದಾ, ಇಷ್ಟೊತ್ವರೆಗೂ ಏನ್ ಕಲಿತ್ರಲ್ಲ ಅದರ ಮೇಲೆ ನಾವ್ ಏನ್ ಮಾಡೋಣ, ಒಂದಿಷ್ಟು MCQ ರಸಪ್ರಶ್ನೆಗಳನ್ನ ನೋಡೋಣ. ಓಕೆ, ಸೊ ರೆಡಿ ಇದ್ದೀರಲ್ಲ, ಇಷ್ಟೊತ್ವರೆಗೂ ಏನ್ ಕಲಿತ್ರಲ್ಲ ಅದರ ಮೇಲೆ ನಾನು ಕ್ವಶನ್ ಅನ್ನ ಕೇಳ್ತೀನಿ ಅಂತ. ಓಕೆ, ಸೊ ಹಾಗಾದ್ರೆ ನೋಡೋಣ. ಸೊ ಇಷ್ಟೊತ್ತವರೆಗೂ ಏನ್ ಕಲಿತ್ರಲ್ಲ ಅದ್ರ ಮೇಲೆ ನಾನು ಕ್ವಶನ್ ಅನ್ನ ಕೇಳ್ತೀನಿ ನೋಡಿ. ಕಾಣಿಸ್ತಾ ಇದೆ ಇಲ್ಲೇ? ಓಕೆ, ಹೌದಾ, ಗಣಿತ ವಿಷಯಗಳ ಅಭ್ಯಾಸದ ರಸಪ್ರಶ್ನೆ. ಹೌದಾ, ನಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಹೌದು. ಓಕೆ, ಪೂರ್ಣ ವರ್ಗ ಮತ್ತು ವರ್ಗಮೂಲಗಳ ಮಾಸ್ಟರ್ ಪರೀಕ್ಷೆ. ಹೌದಾ, ಪರೀಕ್ಷೆ ಸ್ಟಾರ್ಟ್ ಮಾಡೋಣ ಈಗ. ಇಷ್ಟೊತ್ತವರೆಗೂ ಏನ್ ಪರೀಕ್ಷೆ ಅಂದ್ರೆ ನೀವೇನ್ ಭಯ ಪಡುವಂತದ್ದಿಲ್ಲ. ನಾ ಇಷ್ಟೊತ್ತವರೆಗೂ ಏನ್ ಹೇಳಿದಲ್ಲ ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ತಿರ್ತಾವ, ಜಸ್ಟ್ ನೀವು ಆನ್ಸರ್ ಅನ್ನ ಕೊಡ್ಬೇಕು ನಂಗೆ. ಓಕೆ, ಓಕೆ, ಹೌದಾ, ಇಲ್ಲಿ ಏನಾಗಿದೆ, ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು ಬಿಡಿ ಸ್ಥಾನದ ಆಧಾರದ ಮೇಲೆ ಪೂರ್ಣ ವರ್ಗ ಸಂಖ್ಯೆಯಾಗಲು ಸಾಧ್ಯವಿಲ್ಲ. ಹೌದಾ, ಸೊ ಹಾಗಾದ್ರೆ ಯಾವ ಸಂಖ್ಯೆ ನಮ್ಗೆ ಬಿಡಿ ಸ್ಥಾನದ ಆಧಾರದ ಮೇಲೆ, ನಿಮ್ಗೆ ಆವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು, ಆ ಬಿಡಿ ಸ್ಥಾನದ ಆಧಾರದ ಮೇಲೆ ಇದೊಂದು ವರ್ಗ ಸಂಖ್ಯೆ ಅಲ್ಲ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಯಾವುದು ಹೇಳ್ಬೋದಾ ಯಾರಾದ್ರೂ? ನೋಡೋಣ. ಹೇಳ್ತಾ ಇದ್ದಾರೆ ಆಪ್ಷನ್ ಬಿ ಅಂತ. ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸರಿಯಾದ ಉತ್ತರ. ಹೌದಾ, ಅಲ್ಲೇ ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ ನಮ್ಗೆ ಇದು ವರ್ಗ ಸಂಖ್ಯೆ ಅಲ್ಲ. ಓಕೆ, ನೆಕ್ಸ್ಟ್. ಮೊದಲ 15 ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳು. ಆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಸಂಖ್ಯೆ ಬರ್ತೈತಿ? ಹೌದಾ, 1, 3, 5 ಅಪ್ ಟು 29ರವರೆಗೆ. ಅಂದ್ರೆ ಅದ್ರ ಅರ್ಥ 15ರ ಸ್ಕ್ವೇರ್ ಅನ್ನೋರು ಕೇಳ್ತಾ ಇದ್ದಾರ. ಹೌದಾ, ವೆರಿ ಗುಡ್. ನೋಡೋಣ, ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರ. ಕರೆಕ್ಟ್ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಹೌದಾ, ಸರಿಯಾದ ಉತ್ತರ. ನೆಕ್ಸ್ಟ್, 25 ಸ್ಕ್ವೇರ್ ಮತ್ತು 26 ಸ್ಕ್ವೇರ್ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ? ಹಾಗಾದ್ರೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದಾವ ನಮ್ಗೆ? ನಿಮ್ಗೆ ಏನ್ ಹೇಳಿದ್ದೇನೋ, ಆ ಚಿಕ್ಕ ಸಂಖ್ಯೆಯನ್ನ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ವೆರಿ ಗುಡ್, ವೆರಿ ಗುಡ್. ಏನಾಯ್ತು ನಮ್ಗೆ? ಹೌದು, 25 ಇಂಟು 2 ಮಾಡಿದ್ರೆ ಎಷ್ಟು ಬಂತು? ಹಾಗಾಗಿ ಆನ್ಸರ್ ಏನಾಯ್ತು ನಮ್ದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಅನ್ಕೋತೀನಿ ನಾನು. ನೋಡೋಣ ಅದು ಏನಾಗತ್ತಂತೆ. ಹೌದಾ, ಸರಿ ಉತ್ತರ. ಹೌದಾ, n² + n+1 ಬ್ರಾಕೆಟ್ ಸ್ಕ್ವೇರ್. ಓಕೆ, ಸರಿಯಾದ ಉತ್ತರ. ವೆರಿ ಗುಡ್. ನೆಕ್ಸ್ಟ್, ಇಲ್ಲೇನಾಗತ್ತ, ಈ ರೀತಿ ನೀವು ಕಲ್ತಿಲ್ಲ. ಸ್ಕ್ವೇರ್ ರೂಟ್ ಆಫ್ 0.0000625 ರ ಬೆಲೆ ಎಷ್ಟು ಅಂತ ಇದೆ. ಹೌದಾ, ಸೊ ಹಾಗಾದ್ರೆ ಏನಾಗ್ಬೋದು ಇಲ್ಲೇ ನೋಡೋಣ. ಯಾರು ಹೇಳ್ತಾ ಇದ್ದಾರ? 0.025 ಅಂತ ಇದೆ. ಕರೆಕ್ಟಾ? ಸರಿಯಾದ ಉತ್ತರ. ನೆಕ್ಸ್ಟ್, 180 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಅತಿ ಚಿಕ್ಕ ಧನಾತ್ಮಕ ಪೂರ್ಣಾಂಕ ಯಾವುದು? ನೋಡ್ರಿ, ಯಾವುದು?
ಸ್ವಲ್ಪ ಇದನ್ನ ನಾನು ಇನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಓಕೆ, ಇರ್ಲಿ. 5. ಓಕೆ, ಸೊ ಅಲ್ಲೇನಾಯ್ತು ನಮ್ಗೆ 5 ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್ 12m37 ಎಂಬುದು ವಿಕರ್ಣ. 37 ಆಗಿರುವ ಪೈಥಾಗೋರಸ್ ತ್ರಿವಳಿ ಆಗಿದ್ದರೆ 12 + m² = 37 ಸ್ಕ್ವೇರ್ ನ m ನ ಬೆಲೆ ಎಷ್ಟು? ಸೊ ಇದು ಕೂಡ ನಿಮ್ಗ ಇನ್ನ ನಾನು ಹೇಳಿಲ್ಲ. ಓಕೆ, ಸೊ ಇದು 35. ಓಕೆ, ನೆಕ್ಸ್ಟ್ ಒಂದು ವರ್ಗಾಕಾರದ ಜಮೀನಿನ ವಿಸ್ತೀರ್ಣವು 1296 ಮೀಟರ್ ಸ್ಕ್ವೇರ್ ಆಗಿದೆ. ಆ ಜಮೀನಿನ ಸುತ್ತಳತೆ ಎಷ್ಟು? ನೋಡ್ರಿ ಸ್ವಲ್ಪ ಏನಾಗತ್ತ ಅಂದ್ರೆ 1296ರ ವರ್ಗಮೂಲವನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ ಸ್ವಲ್ಪ ನಾ ಬಿಡಿ ಸ್ಥಾನದ ಆಧಾರದ ಮೇಲೆ ಹೇಳ್ತೇನೆ. 72ನ್ನ 2 ಸತ ಗುಣಾಕಾರ ಮಾಡ್ರಿ, ಆ ಬಿಡಿ ಸ್ಥಾನದಲ್ಲಿ 4 ಬರ್ತೈತಿ. ಕರೆಕ್ಟ್. ಆಮೇಲೆ 108ನ್ನ 2 ಸತಿ ಗುಣಾಕಾರ ಮಾಡ್ರಿ, ಅಲ್ಲಿ ಏನಾಗತ್ ನನಗೆ 8 × 64 ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ಹೌದಾ? ಹಾಗಾಗಿ ನನ್ಗೇನಾಯ್ತು ಆಪ್ಷನ್ ಎ ಮತ್ತ ಸಿ ನಲ್ಲಿ ಉತ್ತರ ಇರುತ್ತೆ 36 ಮತ್ತ 144 ಅಂತ ಹೇಳಿ. ಹೌದಾ? ಸೊ ನೋಡೋಣ, 144 ಇತ್ತು, 34 ಇದೆ. ಸೊ ಸಿ ಚೆಕ್ ಮಾಡೋಣ. ಓಕೆ, ಸರಿಯಾದ ಉತ್ತರ ನಮ್ಗೆ ಏನಾಗತ್ತೆ ಹೇಳ್ರಿ 144 ಇದೆ. ರೈಟ್. ಓಕೆ, ಧನಾತ್ಮಕ ನೈಜ ಸಂಖ್ಯೆಗಳಾದ ಎ ಮತ್ತು ಬಿ ಗೆ ರೂಟ್ ಅಲ್ಲೇನಾಗತ್ತೆ 144 a⁻6 b⁻16 ಪದವನ್ನ ಸರಳೀಕರಿಸಿ ಅಂತ ಇದೆ. ಹೌದಾ? ಸೊ ಇದು ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್. ಇವಾಗ ಆ 144ರ ವರ್ಗಮೂಲ 12 ಆಗತ್ತ. ಆ ಘಾತಾಂಕಗಳ ನಿಯಮದಲ್ಲಿ ನೀವು ಅಲ್ಲಿ ಕಲಿತೀರಿ. ಸೊ ಸದ್ಯಕ್ಕಿರ್ಲಿ, ನಾನೇ ಆನ್ಸರ್ ಹೇಳ್ತೀನಿ. ಆ 6ರ ಅರ್ಧ 16ರ ಅರ್ಧವನ್ನ ನಾವು ತಗೋಬೇಕು. ಅವಾಗ ಏನಾಗತ್ತೆ ನಮ್ಗೆ 12 a³ b⁸8 ಅಂತ ಆಗತ್ತ. ಕರೆಕ್ಟ್. ಸೊ ಹಾಗಾದ್ರೆ ನಮ್ಗೆ ಆನ್ಸರ್ ಏನಾಯ್ತು? ಎ ಕರೆಕ್ಟ್. ನೆಕ್ಸ್ಟ್ ಇಲ್ಲೇನಾಗತ್ತ ರೂಟ್ 180ರ ಬೆಲೆಯು ಯಾವ 2 ಅನುಕ್ರಮ ಪೂರ್ಣ ಸಂಖ್ಯೆಗಳ ನಡುವೆ ಇರುತ್ತದೆ? ಹೌದಾ? ಅಲ್ಲಿ ನೋಡ್ರಿ, ಯಾವ 2 ಪೂರ್ಣ ಸಂಖ್ಯೆಗಳ ನಡುವೆ ಇರುತ್ತದೆ? ಅಲ್ಲೇನಾಗತ್ತ 180 ಅಂದ್ರ 140 169 196 ಅಂದ್ರ ಐ ಥಿಂಕ್ ಅಲ್ಲೇನಾಗತ್ತ 13 ಮತ್ತು 14 ಅಂತ ಆಗತ್ತ. ಹೌದಾ? ಸೊ ಒಂಚೂರ್ ನಾನ್ ನಿಮ್ಗೆ ಸ್ಕ್ರೀನ್ ಅನ್ನ ಸ್ಟಾಪ್ ಮಾಡಿ ತೋರಿಸ್ತೇನೆ ನೋಡ್ರಿ. ಅಲ್ಲಿ ಏನಾಗ್ತಾ ಇದೆ ಆನ್ಸರ್ ನಮ್ಗೆ. ಹೌದಾ? ಕ್ವಶನ್ ಏನ್ ಕೇಳ್ತಾ ಇದಾರೆ ಅವರು? ಸ್ಕ್ವೇರ್ ರೂಟ್ ಆಫ್ 180. ಹೌದಾ? 180 ಇದೆ. ಅದ್ರದ್ದು ಬೆಲೆ ಯಾವ್ಯಾವ ಸಂಖ್ಯೆಗಳ ನಡುವೆ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 180 ಅನ್ನೋದು ನಮಗೆ ವರ್ಗ ಸಂಖ್ಯೆ ಅಲ್ಲ. ಹೌದಾ? ಸೊ 169 ಕರೆಕ್ಟ್. ಇಲ್ಲೇ 196. ಹೌದಾ? 169 196. 169 ಅಂದ್ರೆ ಎಷ್ಟಾಯ್ತು? 13. ಇದು 196 ಅಂದ್ರೆ ಎಷ್ಟಾಯ್ತು? 14 ಆಯ್ತು. ಸೊ 180 ಅನ್ನೋದು ಏನಾಯ್ತು ನಮ್ಗೆ? ಇಲ್ಲೇ 169ಕ್ಕಿಂತ ಜಾಸ್ತಿ ಇದೆ, ಇಲ್ಲೇ 196ಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಈ ರೂಟ್ 180 ಅನ್ನೋದು ನಮಗೆ 13 ಮತ್ತ 14ರ ನಡುವೆ ಬರ್ತೈತಿ ಅಂತ ನಾವು ಹೇಳ್ಬಹುದು. ಹೌದಾ? ನೋಡೋಣ ಇವಾಗ. ಕರೆಕ್ಟ್. ಸೊ ನೋಡೋಣ ಆಪ್ಷನ್ ಬಿ ಅಂತ ಹೇಳಿ. ಕರೆಕ್ಟ್, ಸರಿಯಾದ ಉತ್ತರ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು. 530 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಸೊ ಇದು ಕೂಡ ನಿಮ್ಗೆ ನಾನಿನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಇರ್ಲಿ, ಅದರ ಆನ್ಸರ್ ಅನ್ನ ನಾನೇ ಹೇಳ್ತೀನಿ. ಸೊ ಇದೇನಾಗತ್ತೆ ನಮ್ಗೆ ಆನ್ಸರು 1 ಇರ್ಬೋದೇನೋ. ಕ್ಲಿಕ್ ಮಾಡ್ತೀನಿ. 1 ಅಥವಾ 5. ಎಸ್, ಎಕ್ಸಾಕ್ಟ್ಲಿ 530ಕ್ಕಿಂತ ಚಿಕ್ಕದಾದ ಪೂರ್ಣ ವರ್ಗ ಸಂಖ್ಯೆ 23 ಸ್ಕ್ವೇರ್ 529. ಓಕೆ. ಸೊ ಹಾಗಾದ್ರೆ ಇವಾಗ ಏನಾಯ್ತು ನಮ್ದು ಆನ್ಸರು 10ಕ್ಕೆ 10. ಅದು ಸಬ್ಮಿಟ್ ಕೊಡೋಣ. ಓಕೆ, ನಿಮ್ಮ
ಫಲಿತಾಂಶ. 100%. ಎಲ್ಲಾ ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡಿದಿರಿ. ವೆರಿ ಗುಡ್. ಹೌದಾ? ಸೊ ಹಾಗಾದ್ರೆ ನಿಮ್ಗೆ ಏನಾಗತ್ತೆ ಹೇಳ್ರಿ? ಏನಾಯ್ತು? ಎಲ್ಲಾ ನಾವು ಹೇಳಿರುವಂತ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ ನಾನು. ಹೌದಾ? ಸೊ ಇವಾಗ ಏನ್ ಮಾಡೋಣ, ನಾವು ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಒಂದು ಇನ್ನೊಂದು ಸೆಷನ್ ಇದೆ, ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಂತ ಹೇಳಿ, ಅದನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಸ್ಟಾಪ್ ಮಾಡಿ ಆ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿಗೆ ಕ್ಲಾಸ್ ಮುಗ್ದಿಲ್ಲ, ಜಸ್ಟ್ ಇದನ್ನಷ್ಟೇ ಸ್ಟಾಪ್ ಮಾಡೋಣ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಕಂಟಿನ್ಯೂ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು.